ಕುಮಾರಸ್ವಾಮಿ ಅವರ ಮುದ್ದಿನ ಮಗ ಮುತ್ತುರಾಜ, ಕನ್ನಡಿಗರ ಆರಾಧ್ಯ ದೈವ ಗಾಜನೂರಿನ ಗಂಡು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ವಿಶೇಷ ಮಜಾ ಭಾರತಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಯಾರು ನೋಡಿದ್ರು ರಾಜ್ಕುಮಾರ್ ಅವ್ರು ನೋಡಿದ ಹಾಗೆ ನೋಡ್ತಾರೆ. ಯಾರನ್ನ ಮಾತಾಡ್ಸಿದ್ರು ಏನಪ್ಪ ಚೆನ್ನಾಗಿದ್ಯಾ ಅಂತಾರೆ. ಯಾರನ್ನ ನೋಡಿದ್ರು ಬಹಳ ಚೆನ್ನಾಗಿದೆ ಮಜಾ ಭಾರತ. ನಿರಂಜನ್ ದೇಶಪಾಂಡೆ ಇದಾರಲ್ಲ, ದೇಶಪಾಂಡೆ ಬಹಳ ಚೆನ್ನಾಗಿ ಮಾಡ್ತಾರೆ. ಹೊಡಿರಿ, ಚಪ್ಪಾಳೆ ಹೊಡಿರಿ ಅಂತ ಎಲ್ಲಾದ್ರೂ ಹಿಂಗೆ ಹೇಳ್ತಾರೆ. ಎಸ್, ಜನರನ್ನೇ ದೇವ್ರು ಅಂತ ಹೇಳ್ದ ಅಣ್ಣ ಅವ್ರನ್ನ ತಯ್ಯಾರತೆ ಅಂತ ಕುಣಿಸ್ದ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅವರಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ ಸರ್. ಅಣ್ಣ ಅವರ 7 ಜನ್ಮದ ಅಭಿಮಾನಿ, ಮಜಾ ಭಾರತದ ಮೋಸ್ಟ್ ವಾಂಟೆಡ್ ಮಹಾನಟಿ ಶ್ರುತಿ ಮೇಡಮ್ ಅವ್ರಿಗೂ ಕೂಡ ಮೋಸ್ಟ್ ವೆಲ್ಕಮ್. ಏನ್ ಮಾಡ್ದಮ್ಮ, ಈಗ ನೋಡಿ ನಾನು ಚೆಚ್ಚಿ ಬಿಸಾಕ್ತೀನಿ. ಅಖಿಲ ಕರ್ನಾಟಕದಲ್ಲಿ ಮಾನ್ಯತೆ ಪಡೆದ ಮಹಾಪುರುಷ, ಕನ್ನಡ ಕಂಠೀರವ, ನಟ ಸಾರ್ವಭೌಮ, ರಸಿಕರ ರಾಜ, ವೀರ ಕೇಸರಿ, ಜೇಮ್ಸ್ ಬಾಂಡ್, ಕಲಾ ರತ್ನ, ಕಲಾ ಕೌಸ್ತುಭ, ಕಲಾ ಬ್ರಹ್ಮ, ಕಲಾ ಕುಸುಮ, ಯೋಗ ಕಲಾ ರತ್ನ, ಕರ್ನಾಟಕ ರತ್ನ, ಗಾನ ಗಂಧರ್ವ, ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕೃತ, ವಾಟಿಕಾ ವರ್ಷದ ಕನ್ನಡಿಗ, ಇಬ್ಬರಿಗೆ ಕಣ್ಣು ಕೊಟ್ಟ ಕಣ್ಣಪ್ಪ, ಮರೆಯಲಾಗದ ಮುತ್ತು, ಕನ್ನಡಿಗರ ಸತ್ತು ಡಾಕ್ಟರ್ ರಾಜ್ಕುಮಾರ್. ನಿಜವಾಗ್ಲೂ ಆ ಮಹಾನ್ ಭಾವರನ್ನ ನೆನಪಿಸ್ಕೋತಾ ಇವತ್ತು ಈ ಒಂದು ಶೋನ ಶುರು ಮಾಡ್ತಾ ಇದೀವಿ. ಮಹಾಶಕ್ತಿ ರಾಜ್ಕುಮಾರ್ ಅವ್ರನ್ನ ನಾವೆಲ್ಲರೂ ಮಹಾಶಕ್ತಿ ಅಂತಾನೆ ಕರಿತಾ ಇದ್ವಿ. ಸೊ ಆ ಒಂದು ಸಲಿಗೆಯಿಂದ ದೊಡ್ಡ ಮಾವ ಅಂತ ಕರಿತಾ ಇದ್ದಂತಹ ಆ ಒಂದು ಪುಣ್ಯವಂತರು ಇಲ್ಲೇ ಇದ್ದಾರೆ. ಸೊ ನಮ್ಮ ರೋರಿಂಗ್ ಸ್ಟಾರ್ ಉಗ್ರ ಮುರಳಿ ಅವ್ರಿಗೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುರಳಿ ಅವರೇ, ನೀವ್ ಹೇಳಿ, ನಿಮ್ಮ ದೊಡ್ಡ ಮಾಮನ ಹುಟ್ಟುಹಬ್ಬನ ನೀವ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ನಿಮ್ಗೆ ನೆನಪಿದೆ? ನಾವು ಮನೆ ಮಕ್ಳ ತರನೇ, ಮನೆ ಫ್ಯಾಮಿಲಿ ಅವ್ರ ತರನೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ನಮಗೆ ಯಾವುದೇ ತರವಾದ ಒಂದು ಆಡಂಬರ ಆಗಲಿ, ಒಂದು ಸ್ಟಾರ್ಡಮ್ ಆಗಲಿ, ಒಂದು ಸ್ಟಾರ್ ಜೊತೆ ಇದೀವಿ ಅನ್ನೋದಾಗ್ಲಿ ಯಾವತ್ತೂ ನಮ್ಮ ಮಾವನವರು ನಮಗೆ ಯಾವತ್ತೂ ಅದನ್ನ ಕೊಟ್ಟವರಲ್ಲ. ಆ ಒಂದು ಆಟಿಟ್ಯೂಡ್ ಆಗಲಿ ಮತ್ತೊಂದು ವಿಚಾರದಲ್ಲಿ ಯಾವತ್ತೂ ಮಾಮ ಬಿಹೇವ್ ಮಾಡಲಿಲ್ಲ. ಹಿ ವಾಸ್ ಆಲ್ವೇಸ್ ವೆರಿ ಕೇರಿಂಗ್, ವೆರಿ ಕೈಂಡ್. ಅವ್ರ ಬಗ್ಗೆ ನಾವೇನು ಹೇಳಿದ್ರು ನಾವು ಚಿಕ್ಕವ್ರೆ. ಸೊ ಹಾಗಾಗಿ ಬಹಳ ದೊಡ್ಡ ಮನುಷ್ಯರು ದೊಡ್ಡ ಮಾವನವರು. ನಮಗೆ ಸದಾ ಐ ಆಲ್ವೇಸ್ ಲವ್ ಹಿಮ್, ಆರಾಧಿಸ್ತೀನಿ ಅವ್ರನ್ನ, ಅಷ್ಟು ಮಾತ್ರ ಹೇಳಿದಲ್ಲ. ಥ್ಯಾಂಕ್ ಯು. ಸೂಪರ್. ಇವಾಗ ಮುರಳಿ ಅವ್ರು ಹೇಳ್ದ ಹಾಗೆ ಏನಂದ್ರೆ ಕನ್ನಡಿಗರು ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಬಗ್ಗೆ ಅಭಿಮಾನ ಇರುವಂತ ಅಭಿಮಾನಿಗಳೇ. ಪ್ರತಿಯೊಬ್ಬರಿಗೂ ಒಂದ್ ರೀತಿ ಅವ್ರ ರೋಲ್ ಮಾಡೆಲ್ ಇರೋ ಅಂತವ್ರು. ಬಟ್ ನಿಮಗೆ ಯಾವ ತರ ಅವರು ರೋಲ್ ಮಾಡೆಲ್? ಎಲ್ರಿಗೂ ಇರೋ ಹಾಗೆ ನನಗೂ ಕೂಡ ದೊಡ್ಡ ರೋಲ್ ಮಾಡೆಲ್ ಅವರು. ಈ 2 ಕನಸು ಅನ್ನೋ ಒಂದು ಸಿನಿಮಾನ 204 ಸಲ ನೋಡಿರೋ ಒಬ್ಬನೇ ಒಬ್ಬ ಅಂದ್ರೆ ಅದು ನಾನು. ಆ ರೀತಿ ಇದ್ದಂತ ನಾನು ಸಡನ್ ಆಗಿ ಅವ್ರ ಸಿನಿಮಾ ಮಾಡೋಕೆ ಅವಕಾಶ ಸಿಕ್ಕಿದಾಗ ಇದು ನಿಜಾನ ಸುಳ್ಳ ಅಂತ 1 ವಾರ ಸುಧಾರಿಸ್ಕೊಂಡಿದ್ದು ಉಂಟು ನಾನು. ಇವತ್ತು ಅವ್ರ ಜನ್ಮ ದಿನಾಚರಣೆ. ನಮಗೆ ಈ 24 ಏಪ್ರಿಲ್ ಅಂತಿದ್ದ ಹಾಗೇನೆ ಸದಾಶಿವ ನಗರದಲ್ಲಿ ಒಂದು ದೊಡ್ಡ ಜಾತ್ರೆ ನಡೀತಾ ಇರುತ್ತೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅನ್ನದಾಸೋಹ, ಅಭಿಮಾನಿಗಳು ಬಂದು ಹೋಗ್ತಾ ಇರ್ತಾರೆ. ಮುಖ್ಯವಾಗಿ ಅವತ್ತು ಅಣ್ಣವರು ಇಡೀ ಉದ್ಯಮದಲ್ಲಿರೋರನ್ನ ಎಲ್ಲರನ್ನೂ ಕರೆಸಿ ಅವ್ರ ಜೊತೆಲಿ ಇಟ್ಕೋತಾ ಇದ್ರು. ಅವ್ರ ಜೊತೆ ಊಟ ಮಾಡ್ತಿದ್ರು, ತಮಾಷೆ ಮಾಡೋರು. ಇಡೀ ದಿನ ಆ ಲವಲವಿಕೆ, ಆ ಮನೇಲಿ ತುಂಬಿಕೊಂಡಿದ್ದಂಥ ಲವಲವಿಕೆ ಈಗಲೂ ಕಣ್ಮುಂದೆ ಇದೆ. ಇವತ್ತು ಅದೆಲ್ಲ ನಮಗೆ ಮಿಸ್ ಆಗಿದೆ. ಹಿಂದೆ ಒಂದಿನ ರಜನಿಕಾಂತ್ ಅವ್ರು ಹೇಳಿದ ನೆನಪಿಗೆ ಬಂತು. ಆ ಸ್ಮಾರಕ ಇದೆಯಲ್ಲ, ಅಣ್ಣವ್ರ ಸ್ಮಾರಕ, ಅದು ಒಂದಲ್ಲ ಒಂದಿನ ಒಂದು ಪುಣ್ಯಕ್ಷೇತ್ರ ಆಗುತ್ತೆ ಅಂತ. ಆ ಎಲ್ಲ ಸೂಚನೆಗಳು ಈಗಲೇ ಕಾಣ್ತಾ ಇದೆ. ಖಂಡಿತ ಸರ್. ಮೇಡಮ್, ಏನಂದ್ರೆ ನಟನೆ ಅನ್ನೋದು ನಿಮ್ಮ ಮನಸ್ಸುಗಳಲ್ಲಿ ಮಿಳಿತವಾಗಿರುವಂಥದ್ದು. ಅಂಥದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಇಂಪ್ಯಾಕ್ಟ್ ನಿಮ್ಗೆ ಯಾವ ತರ ಆಗಿತ್ತು? ಮತ್ತೆ ಅವರ ಬಗ್ಗೆ ಏನಾದ್ರೂ ಮರೆಯಲಾರದೇ ಇರುವಂತಹ ಘಟನೆ? ಸಾಕಷ್ಟಿದೆ. ನನಗೆ ಜೀವನದಲ್ಲಿ ಒಂದೇ ಒಂದು ಕೊರಗು, ಅವ್ರ ಜೊತೆ ಆಕ್ಟ್ ಮಾಡೋಕ್ಕಾಗಲಿಲ್ಲ ಅಂತ. ಆದರೆ ನಾನು ತುಂಬ ಅದೃಷ್ಟವಂತಳು. ಯಾಕೆ ಅಂತ ಹೇಳ್ತೀನಿ. ನನ್ನ ನಿಜವಾದ ಹೆಸರು ಗಿರಿಜಾ. ತ್ರಿಮೂರ್ತಿ ಅಂತ ಒಂದು ಸಿನಿಮಾದಲ್ಲಿ ನನ್ನ ತಂದೆ ರಾಜ್ಕುಮಾರ್ ಅವರ ತಮ್ಮನ ಪಾತ್ರ ಮಾಡಿದ್ದಾರೆ. ಅದರಲ್ಲಿ ನನ್ನ ತಂದೆ ಹೆಸರು ಗಿರಿಧರ ಅಂತ. ಆ ಸಿನಿಮಾ ನಡೀತಾ ಇರಬೇಕಾದ್ರೆ, ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಹುಟ್ಟಿದಂಥವಳು ನಾನು. ಸೊ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಬ್ಬರು ಮನೆಗೆ ಬಂದು ಏನು ಹೆಸರು ಇಡಬೇಕು ಅಂತ ಕೇಳಿದಾಗ, ಗಂಡು ಹುಟ್ಟಿದ್ರೆ ಗಿರಿಧರ ಅಂತ ಇಡು, ಹೆಣ್ಣು ಹುಟ್ಟಿದ್ರೆ ಗಿರಿಜಾ ಅಂತ ಇಡು ಅಂತ ಹೇಳಿದ್ರು. ಹಾಗಾಗಿ ನನ್ನ ಹೆಸರು ಗಿರಿಜಾ ಅಂತ ನಾಮಕರಣ ಮಾಡಿದ್ದು ಅವರಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಕಲಾವಿದನಾಗಿ ಎಷ್ಟು ಎತ್ತರಕ್ಕೆ ಬೆಳಿತಾರೋ ಅದಕ್ಕಿಂತಲೂ ಒಂದು ಕೈ ಎತ್ತರ ಅವರ ವ್ಯಕ್ತಿತ್ವ.
ಒಬ್ಬ ಕಲಾವಿದನಾಗಿ ಅವ್ರು ನಮ್ಗೆ ಎಷ್ಟು ಇಷ್ಟ ಆಗ್ತಾರೋ ಒಬ್ಬ ವ್ಯಕ್ತಿಯಾಗಿ ಕೂಡ ಅವ್ರು ನಮ್ಗೆ ಅಷ್ಟೇ ಇಷ್ಟವಾಗ್ತಾರೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಎಂದಿಗೂ ಮರೆಯಕ್ಕಾಗದೇ ಇರುವಂತಹ ಒಬ್ಬ ವ್ಯಕ್ತಿ, ಕಲಾವಿದ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಮಾತ್ರ. ಬಹಳ ಚೆನ್ನಾಗಿ ಮಾತಾಡಿದೆ ಗಿರಿಜಾ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಹಾಗೇನೆ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಜೈ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ಸೊ ನಿಮ್ಮ ಸಿಂಹಾಸನಗಳಲ್ಲಿ ದಯವಿಟ್ಟು ಹೋಗಿ ಆಸೀನರಾಗಿ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಬಿರಾ ಬಿಟ್ಟರೆ ಸಿಗದನೆ ಆಹಾ, ಬೆಟ್ಟದ ಪುರದನೆ. ಓಹೋ, ಏನ್ ಕೆಟ್ಟದಾಗ ಹಾಡ್ತೀಯಮ್ಮ ನೀನು. ಬಚ್ಚ ಕುರಿ ಮೇಸಕ್ ಹೋಗಮೆ. ಯಾಕ್ಲಾ ಕುರಿತರ ಕುಗಿಯ ನೀನು? ಅವತ್ತಿ ಇದ್ದೆ ನೋಡಮ್ಮ, ಏನ್ ಬರ್ತೀಯ ನೋಡಮ್ಮ. ನೋಡು, ಕುರುಬುರು ತೊರೆ ಬಂದ್ಬಿಡಿಯಾರೆ. ಸೊ ನಮ್ಮ ಮುತ್ತುರಾಜ್ ಅವ್ರಿಗೆ ನನ್ನ ಕಡೆಯಿಂದ ಇಲ್ಲಿಂದನೇ ಮುತ್ತು. ಆಹಾ, ವಿ ಸೋಮಶೇಖರ್ ನಿರ್ದೇಶನದಲ್ಲಿ ಅಣ್ಣ ಅವರು ಕುರುಬರ ಬೀರನಾಗಿ ಆಕ್ಟ್ ಮಾಡಿದಂತ ಅದ್ಭುತವಾದಂತ ಚಿತ್ರ ಇದು. ಈಗ ಅದೇ ಸನ್ನಿವೇಶನ ನಿಮಗಾಗಿ ನಮ್ಮ ಒನ್ ಅಂಡ್ ಓನ್ಲಿ ಮಜಾ ಭಾರತದಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾರೆ. ಪ್ಲೀಸ್ ವೆಲ್ಕಮ್ ಅರ್ಲಿಕಟ್ಟೆ ಅಟ್ಟಮಾಸ್. ಬರ್ಲಾ ಜಾಡ ಬರ್ರಿ ಲೇ ಬೈಲಾರಿ. ನಮ್ಮ ಅಪ್ಪನುವೆ ನಮ್ಮ ಅವ್ವನುವೆ ಮತ್ತೆ ನಮ್ಮ ಕುರುಗಳನ್ನೆಲ್ಲ ಕರ್ಕೊಂಡ್ಬಂದು ಬಿಟ್ಬಿಟ್ರೆ ದೊಡ್ಡ ಕುರಿ ದಡ್ಡಿನೇ, ಏನಂತೀಯ ಅಲ್ವಾ? ಇರ್ಲಿ ಬಾ. ಆಹಾ ಆಹಾ, ಮೆತ್ಮೆತ್ತಿಗೆ ಎಲ್ಲ ಮಣ್ಣಿ ಜೋಳಿಗೆ ತಕೊಂಡ್ ಭಿಕ್ಷೆ ಬೇಡಕ್ಕೆ ಮನೆ ಒಳಗೆ ಬರ್ಬಿಟ್ಟ. ಗಡಿಲ ಹಚ್ಕೆ ಹೊಸದಾಗಿ ಯಾರ ಕೆಲ್ಸಕ್ಕೆ ಬಂದಿದ್ದಾರೆ ಕಾಣತ್ತೆ. ಯಾರ್ಲಾ ಕೆಲ್ಸದವನು? ನಿಮ್ಮ ಅಪ್ಪ ಲೇ ದಾಸಡ್ಪ. ನಡಿಲ ಹಚ್ಕೆ ಯು ಕಂಟ್ರಿ ಬಗರ್, ನನ್ನ ಬೆಗರ್ ಅಂತ್ಯ. ಏನು ಬಗರ್ರು ಪಿಗರು ಎಲ್ಲ ಅದು? ನಡಿಲ ಹಚ್ಕೆ. ಪ್ಲೀಸ್ ನಾಟ್ ಎಲ್ಲ ಹೊಡಿತೀನಿ, Not. ಒದಿತೀನಿ. Not. ಬೇಡ ಒದಿತೀನಿ. ಯಾರಪ್ಪ ಕೂಗಿದ್ದು? ಅವ್ನು ಯಾರೋ ಗೊತ್ತಿಲ್ಲ ಅಪ್ಪಯ್ಯ, ಭಿಕ್ಷದವನು. ದಿಕ್ಸ್ದವನಲ್ಲ ಡ್ಯಾಡಿ, ನಾನು. ಎಲ್ಲ ಇವನೇ. ಅಲ್ಲೇ ಕೂತಿದ್ಯೋ ಬಾರೋ. ನಾನು ಹೋಗಿಲ್ಲ, ಟಗ್ರು ಕಳಿಸ್ಬಿಡ್ತು. ನಮ್ಮ ಮೈಲರಿ ಒಂದ್ ಬುದ್ಧ ಬಡ್ದ ನೋಡು, ಹಾಗೆ ನುಸಿಕ ಬಿಟ್ಟ. ಬಾರಪ್ಪ ಬಾ. ಬರ್ಲಾ ದಾಸಣ್ಣ ಬಾ. ಬಾರೋ. ನಿಮ್ಮ ಅಣ್ಣ ಕಣಪ್ಪ, ನಿನ್ ತಮ್ಮ ಕಣೋ. ತಬಯ್ಯ, ವಾಟ್ ಎ ಸರ್ಪ್ರೈಸ್ ಡ್ಯಾಡಿ, ಮೈ ಡಿಯರ್ ಶೆಫರ್ಡ್ ಬ್ರದರ್. ಅಯ್ಯೋ ಬಾವಯ್ಯ, ಒಳ್ಳೆ ಕರಡಿ ಹಿಡ್ದಾಗ ಹಿಡಿದು ಬಿಟ್ಟವನಿ. ಅಯ್ಯೋ ಮಕ ಎಲ್ಲ ನಿಕ್ತ ನೋಡಿ, ದಾಯಿ ನಿಕ್ತಯ್ಯ. ಪ್ರೀತಿ ಕಣಪ್ಪ. ಮಕ ನಿಕ್ಕದ ಶಫರ್ಡ್ ಬ್ರದರ್. ಇಲ್ಲ ಯಾವಲ್ಲೇವ ಚಪ್ರ ಬದ್ದೆ ಅಂತಾನೆ. ನನ್ನ ಹೆಸರು ಬೀರ ಕೇಳಲ್ಲ, ಚಪ್ರ ಬದ್ದೆ ಅಲ್ಲ ಬ್ರದರ್, ಅಣ್ಣ. ಓ ಬಾವಯ್ಯ, ಇವನು ತಲೆ ಮ್ಯಾಕ್ ಒಂದು ಪೇಟ ಇಟ್ಬಿಟ್ರೆ ಒಳ್ಳೆ ಬುಡ್ಬುಡ್ಕೆ ಉಳ್ಕೊಂಡ ಗಣಕ್ಕಿಲ್ವಾ? ಬುಡ್ಬುಡ್ಕೆವನಲ್ಲ, ಮಾಡರ್ನ್ ಫಿಲಾಸಫರ್, ಲೇಟೆಸ್ಟ್ ಸ್ಟೈಲ್. ಇನ್ ಸ್ವಲ್ಪ ದಿನ ಹೋದ್ಮೇಲೆ ನೆನಪ ಸ್ಥಳಲ್ಲಿರುತ್ತೆ, ಮರದ ಮೇಲೆನೆ. ಏನು ವೇಸುವೋ ಅವ್ರದ್ದು ಇದ್ದಿದ್ದೆ. ನಡಿ ಅಬ್ಬವ್ರ ಗಂಡ, ಹೋಗು. ಬಾಳ ದಿವಸ ಆದ್ಮೇಲೆ ಅಣ್ಣ ತಮ್ಮ ಸೇರಿದ್ದಾರೆ, ನಾವು ಹೋಗೋಣ ಬನ್ನಿ. ಲೋ ತಬಯ್ಯ, ಕುರಿ ಕೂದಲು ಬೆಳೆಸಿದ್ರೆ ಕಂಬಳಿಗೆ ಆಯ್ತದೆ, ನೀ ಬೆಳೆಸಿದ್ರೆ ಯಾವ್ದಕ್ಕಾಯ್ತದ? ಇದ್ಯಾನ ಇದು? ಬ್ರದರ್, ಅದೆಲ್ಲ ಬಿಡು. ನಿನ್ನ ಹತ್ರ ತುಂಬಾ ಮಾತಾಡೋದಿದೆ. ಹೊಸದಾಗಿ ಸಿಟಿಗೆ ಬಂದಿದ್ಯಾ, ಬೆಂಗಳೂರೆಲ್ಲ ಸುತ್ತಾಡ್ಸಿ ನಿನ್ನ ಕ್ಲಬ್ಗೆ ಕರ್ಕೊಂಡು ಹೋಗ್ತೀನಿ. ಗಬ್ಬು ಗಬ್ಬಲ್ಲ, ಕ್ಲಬ್. ಓ ಬಾರ್ಲ ಮೈಲಾರಿ ಹೋಗಲ್ಲ. ಅದ್ಯಾಕೆ? ನಿನ್ ಕೈಯಾಗಿ ಈ ಜೋಳಿಗೆ ಹೆಂಗೋ, ನಾನು ಇದ್ ಕಡೆ ನನ್ನ ಮೈಲಾರಿ. ನಡಿ, ಹೆದರ್ಕೊತಿದ್ಯಾ? ನಡಿಲ್ಲ. ಅಮ್ಮಯ್ಯ, ತಗರು ಬುಗರು ಬೇಡ. ಬಿರಾ ಅಪ್ಪಯ್ಯ, ರಾತ್ರಿ ಲೇಟಾಗಿ ಬಂದಿ ಅಂತೇಳಿ ಎಲ್ಲೋಗಿದ್ಯೋ?
ತಮ್ಮಯ್ಯ ಕಿಲುಬು ಕರ್ಕೊಂಡೋಗಿದ್ದ ಕಿಲುಬ್ಗೆ. ಕಿಲ್ಬು ಅಂದ್ರೇನು? ಅದೇ ಅಪ್ಪಯ್ಯ, ದೀಪ ಹಚ್ಚೋದು ಆರ್ಸೋದು, ಗಂಡು ಮಕ್ಳು ಹೆಣ್ಮಕ್ಳು ಲಘು ಲಗಾದಿಂದ ಕುಣಿತಾರಲ್ಲ, ಪಾನ್ಕ ಕುಡಿತಾರಲ್ಲ, ಪಾನ್ಕ ಕಿಲ್ಬು. ಕ್ಲಬ್ಬು ಗಬ್ಬು ಗಬ್ಬು. ಸರಿ, ಅಲ್ಲಿಗೆ ಇದೇ ಬಟ್ಟೆಲಿ ಹೋಗಿದ್ದೇನೋ? ಯಾರು ನಗ್ಲಿಲ್ವೇನೋ? ನಕ್ಕುದ್ರು, ಕೈ ಚಪ್ಪಾಳೆನೂ ಬಡಿದ್ರು, ಅವರು ಕುಡಿದ್ರು, ಅವ್ರ ಜೊತೆ ಸೇರ್ಕೊಂಡು ನಾನು ಕುಡಿದ್ಬಿಟ್ಟೆ. ಸಿಟಿ ಹೊಡೆದೆ, ಸಿಟಿ. ಅಲ್ಲ ಅಣ್ಣೋ, ನೀನಂತ ಜಾಕ್ ಹೋಗ್ಬೇಕು ಅಂದ್ರೆ ಟಿಪ್ ಟಾಪ್ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕಪ್ಪ. ಅಟ್ಲೀಸ್ಟ್ ಒಂದು ಪ್ಯಾಂಟರ್ ಹಾಕೊಂಡು ಹೋಗೋದಲ್ವೇನೋ? ನಂಗೆ ಬರೋಕ್ಕಿವಲ್ಲ ಪೇಂಟ್ ಹಾಕೊಳ್ಳಕ್ಕೆ. ನಾನು ಹೇಳ್ಕೊಡ್ತೀನೋ, ಅದೇನ್ ದೊಡ್ಡ ಸಾಮ್ರಾಜ್ಯ. ಬಾ ಮುಂದೆ ನೋಡು, ಗಮನ ಇಟ್ಟು ನೋಡು, ಪ್ಯಾಂಟ್ ಹಾಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡು, ಇದು ಪ್ಯಾಂಟು. ಮೊದ್ಲು ಎರಡು ಗಾಲಿ ಇಟ್ಟೆ, ಆಮೇಲೆ ಇಲ್ಲಿಗೆ ಬಲ್ಗಾಲ್ ಹಾಕ್ಬೇಕು. ಏನೋ ಹಿಂಗೆ ಏನ್ ಆತರ ಮಾಡ್ತೀಯೋ? ಹಾಕೊಳ್ಳೋ. ಹಾಗೆ, ವೆರಿ ಗುಡ್. ಬಹುತ್ ಪಚಿತಿ ಕಣಪ್ಪಯ್ಯ ಇದು. ಅದ ಹಾಗೇನೋ, ಅಭ್ಯಾಸದ್ರೆ ಎಲ್ಲ ಸರಿ ಹೋಗುತ್ತೆ. ಡ್ಯಾಡಿ ಹೊಸಿ ಕನ್ನಡಿಯಾಗಿ ನೋಡ್ಕೊಬೋಗ್ಬಿಡ್ಲಾ? ಹೋಗು. ನಮಸ್ಕಾರ ಸರ್. ನಮಸ್ತೆ. ಏನಾಗ್ಬೇಕಾಗಿತ್ತು? ನಾನು ವನಿತಾ ಸಮಾಜದ ಬಿಲ್ಡಿಂಗ್ ಫಂಡ್ಗೋಸ್ಕರ ಉತ್ತರಾಯಣ ಪೌರುಷ ನಾವು ನಾಟಕ ಇಟ್ಕೊಂಡಿದೀವಿ. ಅದ್ರ ಡೀಟೇಲ್ಸ್ ಎಲ್ಲ ಅಲ್ಲಿ ಹಿಡಿ. ಅಫ್ಕೋರ್ಸ್, ಏನಾಗ್ಬೇಕಾಯ್ತು ನನ್ನಿಂದ? ತಮ್ಮಂತ ಶ್ರೀಮಂತರು ದೊಡ್ಡ ಮನ್ಸ್ ಮಾಡಿ ಈ ಟಿಕೆಟ್ಸ್ ತಗೊಂಡ್ರೆ. ಅಫ್ಕೋರ್ಸ್. ಥ್ಯಾಂಕ್ ಯು ಸರ್. ಸರ್, ಅಲ್ಲಿ ಹಿಡಿ. 5 ಟಿಕೆಟ್ಸ್ ಇಟ್ಟಿದ್ದೀವಿ. 500 ತಗೊಳ್ಳಿ. ಡ್ಯಾಡಿ, ಓ ಡ್ಯಾಡಿ, ಏನಪ್ಪ? ಬಾಯಿಲಿ ನಾನು ನೋಡು. ನಾನು ಅಲ್ಲೇ ನೋಡ್ನಲ್ಲ, ಈ ಕನ್ನಡಿಯಾಗಿ ನೋಡು ಬಾ ಹೆಂಗ್ ನೀನು ಹೇಳ್ತೀನಿ ಹೋಗಿ ಅಂತ. ನೋಡ್ಕೊ ಹೋಗು. ಬಾ ಡ್ಯಾಡಿ, ನೀವು ಹೋಗಿ. ಬಾ ಡ್ಯಾಡಿ, ನೀನು ಹೋಗಿ ಕನ್ನಡಿಯಾಗಿ ನೋಡು ಅಂತ. ಬೈಲರಿ, ಬರ್ಲ ಜಾಡು ಬರಿ ಬಾರ್ಲ. ಹೊಟ್ಟೆ ಸಿತ್ತದ ನನ್ಗೂ ಅಷ್ಟೇ. ಬೀರಾ, ಅಪ್ಪಯ್ಯ, ಅಲ್ಲೇನ್ ಮಾಡ್ತಿದ್ಯೋ? ಬಾ, ಊಟ ಮಾಡುವ. ಇದೇನ ತಂಗ್ಲಿಟ್ಟು, ರಾಗಿ ಅಂಬ್ಲಿ, ಮಜ್ಜಿಗೆ ಮೊಸರು ಏನು ಇಲ್ವೇ? ಅದೆಲ್ಲ ಕುರುಬ್ ಹಟ್ಟಿಲಿ. ಅವ್ರು ನಿನ್ ಕೇಳಿದ್ರಾ? ಕೇಳದ್ ನನ್ನಲ್ವಾ? ಯವೇ, ಒಕ್ಲು ಮುಚ್ಕೊಳಕ್ ಸರಿಯಾಗಿ ಸೀರೆ ಉಟ್ಕೊಳಕ್ ಬರ್ಲಿಲ್ಲ ಅಂದ್ರು ಕುರುಬ್ರೇಟಿ ಅಂತಳ್ಳೆ ಅಬ್ಬಂಡಿ. ಇದೇನ ಇದು? ಅದು ಬ್ರೆಡ್. ಬೆಡ್ಡು, ರೊಟ್ಟಿಯ. ಇದ್ಯಾವ ಸೀಮೆ ಒಳ್ಳೆ ಲಬ್ಬರ್ ಇದ್ದಾಗ ಬರ್ತದೆ. ಅದಾಗಿಯೋ, ನೀ ಸರಿಯಾಗಿ ಕೂತ್ಕೋ. ಈಗಲ್ವಾ? ಇಲ್ಲ, ಕೆಳಗ್ ಕೂತ್ಕೊಳ್ಳೋ. ನಾವೇ ಕೂತಿದೀವಿ ಹಾಗೆ. ಕೂತ್ಕೋ. ಅಯ್ಯೋ, ಹುಷಾರ್. ಅಯ್ಯೋ, ಚೆಲ್ಲೋಯ್ತು. ಹುಷಾರ್ ಕಣೋ. ಕೆಳಗ್ ಕೂತ್ಕೋ. ಇದ್ಯಾಕೆ ಇದು ಕತ್ತಿ? ಕೋಳಿ ಕೊಯ್ಯಕ? ಅಲ್ಲ, ಇದು ಬ್ರೆಡ್ ಅಲ್ವಾ? ಇಲ್ಲಿ ಹೀಗೆ ತಕೊಂಡು ಈಗ ಹಾಕೊಳಕ್ಕೆ ಹೀಗೆ. ಓ, ಇದ್ರಾಗಿಂದ ಎತ್ಕೋಬೇಕಾ? ಇದೆಲ್ಲ ಇದು ಸಿಟ್ಟಡ್ಗಿ ಇದ್ದಂಗೈತಿ, ಸಿಟ್ಟಡ್ಗಿ. ಅದು ಫೋರ್. ಓ, ಇದ್ರಾಗಿಂದ ತಕ್ಕಬೇಕು, ಇದ್ರಾಗ ಹಚ್ಕೋಬೇಕು. ಸರಿ. ಬತ್ತನೇ ಇಲ್ಲ. ಜೋಪಾನಕ್ಕೆ ತಕೊಳ್ಳೋ. ಗಟ್ಟಿ ಬೆಂಡೆ ಎಮ್ಮೆದಿರ್ಬೇಕು. ಬತ್ತನೇ ಇಲ್ಲ. ಮಕ್ಕೆಲ್ಲ ಬೆತ್ಕೊಂಡ್ಬಿಡ್ತು ಬೆಂಡೆ. ತೆಗಿಯೋ, ತೆಗಿ. ಜೋಪಾನ. ಅದ ಜಾಮ್ ಅಂದ್ರೆ ಹಣ್ಣು ರಾಸಾಯನಿಕಕ್ಕೆ ಸಕ್ಕರೆ ಹಾಕಿಟ್ಟಿರೋದು. ಓ, ಪಂಚಮೃತ. ಪಂಚಮೃತ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ? ಇಲ್ಲಿ ಪಂಚಮೃತ. ಎಲ್ಲ ಹೋದ್ರಲ್ಲ ಬೈಲಾರಿ. ಇವ್ರು ಹೋದ್ರೆ ಅದು ಏನಾಯ್ತು? ಅಭಿಮಾನಿ ದೇವರುಗಳು ಸದಾ ನಿಮ್ಮ ಮನಸ್ಸಿನಲ್ಲಿ ನನ್ನ ಇಟ್ಕೊಂಡಿದ್ದೀರಲ್ಲ, ಅಷ್ಟು ಸಾಕು ನನಗೆ. ಬರ್ಲೇ ಆಕ್ಚುಲಿ ಮುಖ ತುಂಬಾ ಬೆಣ್ಣೆ ಮೆತ್ಕೊಂಡ್ರೆ ಬಾಲಡ್ಡ ಹೆಂಗನಿಸ್ತಾಯ್ತಪ್ಪ, ಚೆನ್ನಾಗಿದೆ. ಬಟ್ ನಿಜವಾಗ್ಲು ಅದ್ಭುತವಾದ ನಿಮ್ಮ ಈ ಒಂದು ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ನಾರಾಯಣ್ ಸರ್. ಬಂಗಾರದ ಪಂಜರ ಸೂಪರ್ ಡೂಪರ್ ಹಿಟ್ ಆದಂತ ಸಿನಿಮಾ. ಅಣ್ಣವರಂತೂ ಈ ಸಿನಿಮಾದಲ್ಲಿ ಆ ಬೀರನ್ ಪಾತ್ರ ಅಷ್ಟು ಸೊಗಸಾಗಿ, ಅಂದ್ರೆ ಎಷ್ಟು ಸಲ ನೋಡ್ತಿದ್ರು ನಗು ಬರ್ತಾನೆ ಇರುತ್ತೆ, ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ರು.
ಅದನ್ನ ಮರುಸೃಷ್ಟಿ ಮಾಡಿಕೊಟ್ಟು ಇವತ್ತು ಈ ವೇದಿಕೆ ಬಹಳ ಅದ್ಭುತವಾಗಿ ಮಾಡ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲ ಪಾತ್ರಗಳು ಕೂಡ ಆ ಸಿನಿಮಾದಲ್ಲಿ ಇರ್ತಕ್ಕಂಥ ಪಾತ್ರವನ್ನ ಮತ್ತೆ ನೆನಪು ಮಾಡೋ ಹಾಗೆ ನೀವು ಮಾಡಿಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾಡಿದ್ರು. ಈ ಸ್ಕಿಟ್ನ ವಿಶೇಷತೆ ನೀವು ನೋಡ್ಬೋದು. ಹಲವಾರು ಕಲಾವಿದರು ಇದ್ರೂ ಕೂಡ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋದು ರಾಜ್ಕುಮಾರ್ ಅಪ್ಪಾಜಿ ಅವ್ರು ಮಾಡಿರೋದಂತ ಕ್ಯಾರೆಕ್ಟರ್ಗೆ ಕೇಂದ್ರೀಕೃತವಾಗಿರುತ್ತೆ. ಏನಕ್ಕೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವ್ರಿಗೆ ಇದ್ದಂತ ಶಕ್ತಿ ಅದು. ಬಾಲಣ್ಣ ಕ್ಯಾರೆಕ್ಟರ್ ಮಾಡಿದವರು, ನೀವು ಬರ್ತಿದ್ದ ಹಾಗೇನೆ ನಿಮ್ಮ ವಾಯ್ಸ್ ಅಲ್ಲೇ ಗೊತ್ತಾಯ್ತು ಇದು ಬಾಲಣ್ಣ ಅವ್ರ ಕ್ಯಾರೆಕ್ಟರ್ನ ನೀವು ಮಾಡ್ತಾ ಇದ್ದೀರಾ ಅಂತ. ಒಬ್ಬೊಬ್ಬ ಕಲಾವಿದರು ಕೂಡ ನೀವು ಯಾವ ಪಾತ್ರ ಮಾಡ್ತಾ ಇದ್ದೀರಾ, ಯಾರ ಅನುಕರಣೆ ಮಾಡ್ತಾ ಇದ್ದೀರಾ ಅನ್ನೋದು ಚೆನ್ನಾಗಿ ಗೊತ್ತಾಯ್ತು. ಅಷ್ಟು ಚೆನ್ನಾಗಿ ಕಟ್ಕೊಟ್ರಿ ಈ ಪಾತ್ರನ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಕ್ಟ್ ತುಂಬಾ ಚೆನ್ನಾಗಿತ್ತು. ಈ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವ್ರನ್ನ ಮತ್ತೊಮ್ಮೆ ನೀವೆಲ್ಲರೂ ಈ ವೇದಿಕೆ ಮೇಲೆ ತಗೊಂಡ್ ಬಂದ್ರಿ. ಅದು ಬಹುಶಃ ನಮ್ಮೆಲ್ರಿಗೂ ಖುಷಿ ಕೊಡುವಂತಹ ವಿಷಯ ಹಾಗೂ ಹೆಮ್ಮೆ ತರುವಂತ ವಿಷಯ. ಆಲ್ ದಿ ಬೆಸ್ಟ್. ಅಪ್ಪ ಬೀರಾ, ಶ್ರೀಮೂರ್ಲಿ ಅವ್ರು ಕೂತಿದ್ದಾರೆ, ಅವ್ರನ್ನ ಕಮೆಂಟ್ಸ್ ನೀನು ಅಣ್ಣವಷ್ಟೆಲ್ಲ ಕೇಳ್ಬಿಡಪ್ಪ. ಅಪ್ಪಾಜಿ ಹೇಗಿತ್ತು ನಾವು ಮಾಡಿದ ಆಕ್ಟು? ತಗೊಂಡಂತ ಅಷ್ಟು ಪಾತ್ರಗಳನ್ನು ಅದಕ್ಕೆ ತುಂಬಾ ಚೆನ್ನಾಗಿ ಅವ್ರು ಮಾಡ್ಬೇಕಾಗಿರೋ ಅಷ್ಟು ಕೆಲ್ಸಗಳನ್ನು ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ತುಂಬಾ ಚೆನ್ನಾಗಿತ್ತು. ಇನ್ನು ಮೇಲಾಗಿ ತಿದ್ದವರು ಜಡ್ಜಸ್ ಇದ್ದಾರೆ, ಅವ್ರು ಹೇಳ್ಬೇಕಷ್ಟೇ. whatever they say is right. ನೀವು ಬಂಗಾರದ ಪಂಜರ ಸಿನಿಮಾನ ಎಷ್ಟು ಸಲ ನೋಡಿದೀರಾ? ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮಗೆ ಅವಾಗ ಬೇರೆ ಏನು ಗೊತ್ತಿಲ್ಲಮ್ಮ. ನಮಗೆ ಸಂಡೇ ಅಂದ್ರೆ ದೊಡ್ಡ ಮಾಮನ್ ಸಿನಿಮಾಸ್ ಬಿಟ್ರೆ ನಾವ್ ಇನ್ ಯಾವ ಸಿನಿಮಾಗಳನ್ನ ನೋಡ್ತಿರ್ಲಿಲ್ಲ. ಬಂಗಾರದ ಪಂಜರನು ಒಂದು ಮೋರ್ ದನ್ 3-4 ಟೈಮ್ಸ್ ನೋಡಿದೀವಿ. ಮಾಮೂನ್ ನೋಡೋದೇ ಒಂದು ಖುಷಿ. ಪಿಕ್ಚರ್ ಟೈಟ್ಲು ಗೊತ್ತಿರಲ್ಲ ನನಗೆ, ಬಟ್ ಮಾಮೂತಿ ಎಲ್ಲಾ ಪಿಕ್ಚರ್ಲು ಪಾತ್ರಗಳ ಜ್ಞಾಪಕ ಇರುತ್ತೆ. ಐ ಥಿಂಕ್ ದಟ್ಸ್ ಅ ಫ್ಯಾಬ್ಯುಲಸ್ ಥಿಂಗ್ ಅಬೌಟ್ ದೊಡ್ಡ ಮಾಮ. ಅದೊಂದು ಖುಷಿ ಆಗುತ್ತಮ್ಮ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಬಂಗಾರದ ಪಂಜರದ ದೃಶ್ಯಗಳನ್ನ ಸೊಗಸಾಗಿ ಕಟ್ಕೊಂಡಂತ ಅರಳಿಕಟ್ಟೆ ಅಂಟಮಾಸ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದ್ಸಲ ಅಣ್ಣ ಅವರಿಗೆ ಜೈ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ಅಭಿಮಾನ ಖುಷಿ ಮಾತ್ರ ಕೊಡಲ್ಲ ಕಣ, ಅನ್ನನೂ ಕೊಡುತ್ತೆ. ರಾಜ್ಕುಮಾರ್ ಅವ್ರ ಹೆಸರಲ್ಲಿ ಲಕ್ಷಾಂತರ ಅಭಿಮಾನಿಗಳು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಮಿಮಿಕ್ರಿ ಆರ್ಟಿಸ್ಟ್ಗಳು ಇದಾರಲ್ಲ, ಜೀವನ ಪೂರ್ತಿ ರಾಜ್ಕುಮಾರ್ ಅವ್ರ ಹೆಸರಲ್ಲಿ ಬ್ಯುಸಿ ಆಗಿದ್ದಾರೆ. ನಿಜವಾಗ್ಲೂ ಇಂಥ ಹೀರೋ ಇಡೀ ಭಾರತದಲ್ಲೇ ಇರೋದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲು ಜೂನಿಯರ್ ರಾಜ್ಕುಮಾರ್ ಸೈನ್ಯನೇ ಇವತ್ತು ಮಜಾ ಭಾರತಕ್ಕೆ ಮುತ್ತಿಗೆ ಹಾಕ್ತಾ ಇದೆ. ಪ್ಲೀಸ್ ವೆಲ್ಕಮ್ ರಾಜ್ಕುಮಾರ್ ಅವರನ್ನ ಮೈ ಮನೆಗಳಲ್ಲಿ ತುಂಬಿಕೊಂಡು ಬರ್ತಾ ಇರುವಂತ ಜೂನಿಯರ್ ರಾಜ್ಕುಮಾರ್ ಆನ್ ಸ್ಟೇಜ್. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಇದು ಕಸ್ತೂರಿ ನಿವಾಸದ ವಂಶದ ಕೈ. ಈ ಕೈ ಯಾವತ್ತಿದ್ರೂ ಭೂಮಿನ ನೋಡುತ್ತೆ ಹೊರತು ಆಕಾಶನ ನೋಡಲ್ಲ. ಸಿದ್ಧ, ನಮ್ಮನೆಗೆ ಬಂದು ಏನ್ ಹೇಳಿದ್ರೆ ನೀನು? ನಾನು ನಿನ್ನ ಮಗಳನ್ನು ಕೇಳಿಸೋದಕ್ಕೂ ಪ್ರಯತ್ನ ಪಟ್ಟಂತ ತಾನೆ? ಎದುರಿಗೆ ನಿನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೋಸ್ಕರ ಬಂದಿದ್ದೆ ನಾನು, ಇಲ್ಲ ತಾನೆ? ಹೇಳ್ದೇನೆ ಸಾಹುಕಾರ, ಯೋಚನೆ ಮಾಡ್ಬೇಡ ಸಾಹುಕಾರ, ನೀ ಏನ್ ಯೋಚನೆ ಮಾಡ್ಬೇಕಾಗಿಲ್ಲ. ನಾನು ಹಿಂದವನಂತೂ ಸುಳ್ಳು ಹೇಳಿದ್ಯಾ, ಅದನ್ನ ನಿಜ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಯಾಕೋ ನನ್ನ ಮೇಲೆ ಕೆಟ್ಟ ಅಪರಾಧನ ಹೊರಿಸ್ಬಿಟ್ಟಿದೀಯಾ, ಮನಿಂದ ಆಚೆಗೆ ಬೇರೆ ತಿಳಿಸಿದೀಯಾ. ಈಗ ಹೇಳೋರು ಕೇಳೋರು ಯಾರು ಇಲ್ಲ, ಯಾರಿಗೂ ಹೆದರ್ಬೇಕಾಗಿಲ್ಲ. ನಾನು ಬಿಡಿಸ್ಕೊಂತೇನೆ ನಿನ್ನ ಮಗಳನ್ನ. ಧೈರ್ಯ ಇದ್ರೆ ನೀನೆಂತ ಅಲ್ಕ ಕೆಲಸ ಮಾಡ್ತೀಯ ಅಂತ ನಾನು ಅದೇ ಕೆಲಸ ಮಾಡಕ್ ಹೋದ್ರೆ ನನಗೂ ನಿನಗೂ ಈ ವ್ಯತ್ಯಾಸ ಏನಿದೆ ಸಾಹುಕಾರ, ಜ್ಞಾಪಕದಲ್ಲಿಟ್ಕೋ. ಯಾವ ಹಣದ ಅಮೂಲ್ಯನಿಂದ ನಿಮ್ಮ ಮನುಷ್ಯರನ್ನು ಗೋಳಾಡಿಸ್ತಾ ಇದೆಯೋ, ಯಾವ ಸಂಪತ್ತಿನಿಂದ ಕುಗ್ಗಿ ಮನುಷ್ಯರನ್ನಾಗಿ ಪಶುವಾಗಿ ಕಾಣ್ತಾ ಇದೆಯೋ, ಆಗ ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಇವತ್ತೆಲ್ಲ ನಾಳೆ ನ್ಯಾಯಕ್ಕಾಗಿ ಬಂದು ಅಯ್ಯೋಯ್ಯೋ ನನ್ನ ಗತಿ ಹೀಗಾಯ್ತಲ್ಲ ಅಂತ ನಾಗಿ ಮಾಡಿಲ್ಲ. ನನ್ನ ಹೆಸರು ಭದ್ರನಲ್ಲ,
ಬರ್ತೀನಿ, ಮತ್ತೆ ನೋಡ್ತೀನಿ ನಿನ್ನ. ಏನು ಪಾರ್ಥ? ಕಂಗನಿಂದ ಚಕ್ಕರಿಸಿ ನೋಡಿ ನಿನ್ನನ್ನು ಗೆಲ್ಲಲಾರೆ. ಆ ಶಕ್ತಿ ಈಗ ನಿನ್ನಲ್ಲಿಲ್ಲ. ಪರಮ ಪತಿವ್ರತನ ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಪಾಪದವರೇ ನಿನ್ನ ಹೆಗಲು ಹೇರಿದೆ. ಓಡು ಬಾಣಗಳನ್ನ ಎದ್ದು ನಿನ್ನ ಗಾಂಡೀವ ಕರೆಯ ನಿನ್ನ ಕೃಷ್ಣನನ್ನ ಎದ್ದು ನನ್ನ ಎಂದು. ಶಿವನನ್ನು ಗೆದ್ದೆ ಎಂಬ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ಇವತ್ತು ನನ್ನಿಂದಲೇ ಮಣ್ಣಾಗಲಿ. ಮತಾಂಧ ಅವರಿವರನ್ನು ಕೊಂದೆ ಎಂದು ಅಹಂಕಾರದಿಂದ ಮೆರೆಯುತ್ತಿರುವ ಮೂರ್ಖ, ಸುರಲೋಕಕ್ಕೆ ಸೋಪಾನವನ್ನು ಕಟ್ಟಿ ಮತ್ಸ್ಯಲೋಕವನ್ನು ಭೇದಿಸಿದ ಈ ಅರ್ಜುನ ಭುಜಬಲದ ಪರಾಕ್ರಮ ನೀನೇನು ತಿಳಿದಿರುವೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆಕಾಯ್ದು ಕಾಪಾಡಿ ಜಯವ ತಂದಿದ್ದ ಆಯಧುನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ನಾದಮಯ ಟಿವಿ ಮುಂದೆ ಕೂತ್ಕೊಂಡಿರೋ ಎಲ್ಲ ಅಭಿಮಾನಿ ದೇವರುಗಳಿಗೂ ಹೃದಯಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ. ತಾವುಗಳೆಲ್ಲ ಇದನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅಪ್ಪ ಮಗ, ಎಂಥ ಸಂಬಂಧ, ಏನು ಆನಂದ, ಇದೆಂಥ ನೋಟ. ಇದು ನನ್ನ ಮನೆನಾ? ಅಯ್ಯೋ ದೇವ್ರೇ, ಆಹಾ, ಈಗ ನನಗೆ ಗೊತ್ತಾಯ್ತು ಇನ್ನೂ ನನ್ನನ್ನು ಯಾಕೆ ಉಳಿಸಿದ್ದೀಯಾ ನೀನು ಅಂತ. ನಾನು ಆವಾಗಲೇ ಸತ್ತು ಹೋಗಿದ್ರೆ ಈ ವೈಭವನ್ನೆಲ್ಲ ನೋಡಕ್ ಆಗ್ತಾ ಇತ್ತ? ಆಹಾ, ಈ ಹಳ್ಳಿಲಿ ಆವತ್ತಿನ ದಿವಸ ಒಂದು ಹೆಂಡು ದಂಡಿ ಇಟ್ಕೊಂಡಿದ್ರು ಅಂತ ತಾನೇ ನಾನು ಹೋಗಿ ಹೋರಾಡಿ ಅದನ್ನ ಉರುಳಿಸ್ದೆ. ಆದ್ರೆ ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಣೆ, ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗೆ ಅದೃಷ್ಟ ಇಲ್ಲ, ಕಣ್ಮುಚ್ಕೊಂಡ್ಬಿಟ್ಟೆ. ಇವತ್ತು ನೀನಿರಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡಬೇಕಾಗಿತ್ತು. ನಿನ್ನ ಜನ್ಮ ಪಾವನವಾಗಿ ಹೋಗ್ತಾ ಇತ್ತು. ಯಾವ ಮನೇಲಿ ನಿತ್ಯ ಮಂತ್ರ ಘೋಷ ಕೇಳ್ತಾ ಇತ್ತು, ಯಾವ ಮನೇಲಿ ಸದಾ ಜಪ ತಪ ಹೋಮ ಪೂಜೆ ಪುನಸ್ಕಾರ ಘಂಟಾನಾದಗಳು ಮೊಳಗ್ತಾ ಇತ್ತು, ಯಾವ ಮನೆ ದೇವ್ರ ಗುಡಿನೇ ಆಗಿತ್ತು, ಆ ಮನೇಲಿ ಇವತ್ತು ಕುಡುಕರ ವೈಭವ, ಕುಡುಕರ ಕುಣಿತ, ಕುಡುಕರ ಸಮಾರಾಧನೆ ಸಾರ್ಥಕವಾಯಿತು. ಥೂ ಥೂ, ನಿಮ್ಮ ಜನ್ಮ ಕಟ್ಟು ಬೆಂಕಿ ಹಾಕ. ಇದೊಂದು ಮನೆ, ನೀವಿದ್ರಿ ಯಜಮಾನರು. ಏನ್ರಮ್ಮ, ನೀವ ಮಹಾತಾಯಿ ಸೊಸೆರ? ನಾಚಿಕೆ ಆಗೋದಿಲ್ವೇ ಹೆಸಕ್ಕೆ ಬದುಕೋದಕ್ಕೆ? ಸಿಡಿಲ್ ಬಡ್ದು, ಕ್ಷಾಮ ಬಂದು, ಪ್ರವಾಹ ಸಿಕ್ಕಿ, ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ. ನಿಮಗೇನು ಆಗ್ಲಿಲ್ವಲ್ಲ? ಅಯ್ಯೋ ಪಾಪಿಗಳ, ನೀವಿಂಥ ಕೆಂಡಲಾಗ್ತೀರಿ ಅಂತ ಗೊತ್ತಿದ್ರೆ ನಿಮ್ಮೆಲ್ಲರ ಕುತ್ತಿಗೆ ಹೆಚ್ಚಿಗೆ ಕೊಂದು ಹಾಕ್ಬಿಡ್ತಾ ಇದ್ದೆ. ಅಮ್ಮ ಹೇಗಿದ್ದೀಯಮ್ಮ? ಈ ಮನೆಯಲ್ಲಿ ನೀನು ಹೇಗಿದ್ದೀಯಮ್ಮ? ಅಮ್ಮ ಎಲ್ಲಮ್ಮ? ಎಲ್ಲೋ ಅಮ್ಮ? ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಮಂದ ಮೆರೆತಬೇಕು. ಬದುಕಿಗೂ ಕಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿಗೂ ಚಟಕ ಬಂಡಿ, ಇದು ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಬಣ್ಣ ಮೆಚ್ಚಬೇಕು. ಕಾಶಲ್ಲಿ ಸ್ನಾನ ಮಾಡು, ಕಾಕೂಡ ಸುತ್ತಿ ನೋಡು, ಜೋದಾದ ಗುಂಡಿ ಹೊಡೆಯ ನಾನೆಂದು ಕೂಗಿ ಹಾಡು.
ಜನರ ಎಲ್ಲರನ್ನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಹೈವಳೆಯ ಚಂದನ ಕೂಟ ಮಾಡು ಕನ್ನಡಕ್ಕೆ ಕೋಟಿ ಭಾಷೆ ಅದಕ್ಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿಗೂ ಜಟಕ ಬಂಡಿ ಇದು ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟಕ. ಈ ಕಡೆ ನೋಡ್ದು ರಾಜ್ಕುಮಾರೇ, ಈ ಕಡೆ ನೋಡ್ದು ರಾಜ್ಕುಮಾರೇ, ಆ ಕಡೆನೂ ನಾನೇ, ಈ ಕಡೆ ನಾನು, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ನೋಡ ಈಗ ನಮ್ಮ ಜಜಸ್ಸಿಗೆ ಎಷ್ಟು ಇಷ್ಟ ಆಯ್ತು ಹೇಳಿ ಗಿರಿಜಾ ಅವರೇ. 4 ಪಾತ್ರಧಾರಿಗಳು 4 ವಿಭಿನ್ನವಾಗಿದ್ದಾವೆ. ಅಷ್ಟು ವೆರೈಟಿ ಕ್ಯಾರೆಕ್ಟರ್ಗಳನ್ನ ಮಾಡಿರುವಂತ ಏಕೈಕ ಕಲಾವಿದ ಈ ಭೂಮಿ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅಂಥ ಒಬ್ಬ ಮೇರು ನಟರು ಮತ್ತೆ ಮತ್ತೆ ಈ ಭೂಮಿಗೆ ಹುಟ್ಟಿ ಬರಲಿ ಅನ್ನೋದಷ್ಟೇ ನಮ್ಮ ಆಶಯ. ಸರ್ ಅಣ್ಣವ್ರು ಯಾವುದೋ ಒಂದು ಶುಭ ಗಳಿಗೆಯಲ್ಲಿ ಅಭಿಮಾನಿಗಳನ್ನ ದೇವರು ಅಂತ ಹೇಳಿರ್ತಾರೆ. ಅದೇನ್ ಕಂಡ್ರು ಅಂತ ಗೊತ್ತಿಲ್ಲ. ಅವ್ರು ಪ್ರತಿಯೊಬ್ಬರಲ್ಲೂ ನಾವಿವತ್ತು ಅವ್ರನ್ನ ಕಾಣ್ತಾ ಇದ್ದೀವಿ. ಉದಾಹರಣೆಗೆ ಈ 4 ಜನ ಪ್ರತಿಯೊಬ್ಬರಲ್ಲೂ ನಾವು ಅವ್ರನ್ನ ಕಾಣ್ತೀವಿ. ಅಣ್ಣವ್ರ ಸಿನಿಮಾಗಳೆಲ್ಲ ಈ ಬಾಲ ನಟರು ಅಂತ ಬಂದ್ರೆ ವಿಜಯ ರಾಘವೇಂದ್ರ ಮುರಳಿನೇ ಇರ್ತಾ ಇದ್ರು. ಎಷ್ಟು ಸಿನಿಮಾ ಆಕ್ಟ್ ಮಾಡಿದಾರೆ ಕೇಳಿ ಅವ್ರನ್ನ. ನನ್ಗೆ ಬಹಳ ಆಸೆ ಇತ್ತು ಚಂದ್ರಚೂಕೋರಿ ಎಲ್ಲ ಆದ್ಮೇಲೆ ಮಾಮೂನ್ ಜೊತೆ ಅಟ್ಲೀಸ್ಟ್ ಅವ್ರದ್ದು ಶೂಸ್ ವರ್ಷ ಪಾತ್ರನೋ ಎಲ್ಲೋ ಪಕ್ಕದಲ್ಲಿ ನಿಂತ್ಕೊಳ್ಳೋ ಪಾತ್ರ ಎಲ್ಲಾರು ಕಾಣಿಸ್ಕೋಬೇಕಂತ ಬಹಳ ಆಸೆ ಇತ್ತು. ಬಟ್ ನಮ್ ದುರಾದೃಷ್ಟ ಆ ಟೈಮಲ್ಲಿ ಮಾಮ ಆಕ್ಟಿಂಗ್ ಅನ್ನೋದೇ ಸ್ಟಾಪ್ ಮಾಡಿದ್ರು ಅವಾಗ ಕೊನ್ಕೋನಲ್ಲಿ. ಬಟ್ ಎಲ್ಲಿ ಪುಣ್ಯ ಮಾಡಿದ್ದೆ ಅಂದ್ರೆ ಕಾಮನ ಬಿಲ್ಲು ನಮ್ಮ ಫ್ಯಾಮಿಲಿಲಿ ಐ ವಾಸ್ ದ ಯಂಗೆಸ್ಟ್ ಟು ಪರ್ಫಾರ್ಮ್ ಆಸ್ ಅನ್ ಆಕ್ಟರ್ ವಿತ್ ಡಾಕ್ಟರ್ ರಾಜ್ಕುಮಾರ್ ಅವರು. ನಮ್ಮ ಮಾಮೂನ್ ಜೊತೆ ನನಗೆ 10 ತಿಂಗಳು ಮಗು, ನನ್ನನ್ನು ಎತ್ಕೊಂಡು ಮುದ್ದಾಡ್ಕೊಂಡು ಅಳಿಸ್ಕೊಂಡು ಗಿಂಡ್ಕೊಂಡು ಮಾಡ್ಕೊಂಡು ಕಾಮನ ಬಿಲ್ಲು ನಾನು ಕಾಣಿಸ್ಕೊಂಡಿದ್ದೆ. ಐ ಆಕ್ಟೆಡ್ ವಿತ್ ಹಿಮ್ ಆ ಮೂವಿ, ಅದೊಂದೇ ಪಿಕ್ಚರ್ ಅಲ್ಲಿ. ಎತ್ತಾಕೊಂಡು ನಮ್ಮನ್ನ ಅವಾಗ ಸಿನಿಮಾ ಎಲ್ಲ ನಮ್ಗೆ ಆ ಅದೃಷ್ಟ ಅಲ್ಲಿಂದ ಇವಾಗ ಕ್ಯಾರಿ ಆಗಿದೆ. ಏನಾದ್ರು ನೆನಪಿದ್ಯಾ ಕಾಮನ ಬಿಲ್ಲು ಟೈಮಿಂದ? 100% ನೆನಪಿದೆ ನಿರಂಜನ್. 10 ತಿಂಗಳು ಮಗು ನಾನು. ಅದೇ ಅದಕ್ಕೋಸ್ಕರ ಕೇಳಿದೆ. 10 ತಿಂಗಳು ಮಗು ನಿರಂಜನ್. ಅಲ್ಲ ನಿಜವಾಗ್ಲೂ ಇವಾಗ ಅನಿಸ್ತಾ ಇದೆಯಾ ಆಗ ನೆನಪಿದ್ದೀರಾ ಎಷ್ಟು ಚೆನ್ನಾಗಿ? ಈ ಜ್ಞಾಪಕ ಬರ್ದು ಯಾರ್ಯಾರು ಗಿಣ್ತಾ ಇದ್ರು, ಸ್ವಲ್ಪ ನಮ್ಮನ್ನ ಯಾರು ಅಳಿಸ್ತಾ ಇದ್ರು ಎಲ್ಲ ನೆನಪಿಗೆ ಬರುತ್ತೆ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಮತ್ ನಿಮ್ಮೆಲ್ಲರಿಗೂ ಕೂಡ 4 ಜನ ಬಂದು ಮತ್ತೊಮ್ಮೆ ನಟ ಸಾರ್ವಭೌಮನ ನೆನಪನ್ನ ನಮಗೆ ತರಿಸುವಂತ ಪ್ರಯತ್ನ ಮಾಡಿದ್ರಿ. ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಶಿತ್ಲು, ಇತ್ತೀಚೆಗೆ ಈ ಕಳ್ಳನ ಮಕ್ಕಳು, ಸುಳ್ಳನ ಮಕ್ಕಳು, ದರೋಡೆಕೋರರು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾರೆ ಅಂತ ಅನ್ಸಲ್ಲ ನಿಂಗೆ? ಏನ ನಿನ್ ಬಗ್ಗೆ ಹೇಳ್ತಾ ಇದೆಯಾ, ಸ್ಕಿಟ್ ಬಗ್ಗೆ ಹೇಳ್ತಾ ಇದೆಯಾ? ನನ್ನ ಬಗ್ಗೆ ಹೇಳಕ್ಕೆ ಒಂದು ಮಿನಿಮಮ್ ಅಂದ್ರು 1, 2, 3 ಸೋಮವಾರ ಮಂಗಳವಾರ ಬುಧವಾರ 3 ಎಪಿಸೋಡ್ ಬೇಕು. ಬಟ್ ಈಗ ಸದ್ಯಕ್ಕೆ ಆ ವಿಚಾರ ಬೇಡ. ಬಟ್ ಏನ್ ವಿಚಾರ ಅಂದ್ರೆ ಕಳ್ಳರು ಮನೆ ನುಗ್ಬಿಟ್ಟಾರಂತೆ. ಏನ್ ಸಿಕ್ಕಾಪಟ್ಟೆ ಡೌ ಮಾಡ್ತಾ ಇದಾರೆ ಗೊತ್ತಾ? ಸೊ ಕಳ್ಳರನ್ನ ಇವಾಗ ನಾವು ಕೈ ತಟ್ಟಿ ಸ್ವಾಗತಿಸ್ಬಿಡೋಣ. ಪ್ಲೀಸ್ ವೆಲ್ಕಮ್ ಪಂಚ್ ಪಾಂಟೋರ್ಸ್ ಆನ್ ಸ್ಟೇಜ್. ಏನಾತ ನಿನಗ? ಹಿಂಗ್ಯಾಕ್ ಮಾಡಕತ್ತಿ? ಕಸಬಾರಿ ಕಟ್ಟಿ ಅಂತ ಬಾಡಿ ಹಚ್ಚಿಟ್ಟ ಕೊಚ್ಚ ಹುಚ್ಚ ನಾಯಿ ಕಡ್ದಂಗ್ ಮಾಡಕತ್ತಿಯಲ್ಲ. ಹೌದು, ಹುಚ್ಚ ನಾಯಿ ಕಡ್ದಕ್ಕೆ ಒಕ್ಕಳು ಸುತ್ತ 14 ಸೂಜಿ ಮಾಡ್ಬಾ. ಅಯ್ಯಯ್ಯ ಬಿಡಿ, ಹುಚ್ಚ ನಾಯಿ ಕೈಲಿ ಕಡ್ಸ್ಕೊಳ ಅಂತ ರೋಗ ನಿನಗೇನ ಆಗಿತ್ತ? ಮನೆಗಿನ ನಾಯಿ ಕಡಿ ಅಂದ್ರ ಕಡಿಲಿಲ್ಲ, ಅದಕ್ಕ ಹುಚ್ಚ ನಾಯಿಗೆ ಕಡಿ ಅಂತ ಹೇಳ್ದೆ ಕಡ್ದು ಬಿಡ್ತು. ಏನಂದಿ? ಲೇ, ನಾನು ಇಷ್ಟತ್ತನ ಮಾಡಿದ್ದು ಡಾನ್ಸು. ಹಿಂಗ ಕರೆಂಟ್ ಹೊಡೆದ್ ಕಾಗ್ಯಾಂಗ್ ಮಾಡ್ಬಿಟ್ರೆ ಡ್ಯಾನ್ಸ್ ಅಂತಾರೆ ಏನದಕ್ಕ? ವಟ 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 ಒದ್ರು ಬೇಡ, ಕೇಳಿಲ್ಲ ಹೇಳ. ನನಗ ಇವತ್ತಿಂದ ಹಾಲಿಡೇ. ಏನಂದಿ? ಹಾಲಿನ ಡೈರಿ ಅವನಿಗೆ ಮನೆಗೆ ಬರೋದು ಬೇಡ ಅಂತಿ? ನಾ ಈಗ ಹಾಲು ಎಲ್ಲಿಂದ ತರ್ಲಿ? ಚಾ ಹೆಂಗ್ ಮಾಡ್ಲಿ? ಏನ್ ಮಾಡ್ಲಂತ? ಆ ಹಾಲು ತಗೊಂಡ್ರೆ ನೀ ತರ್ತೀಯನ? ಈಗ ಏನಾಗೈತೆ ಅದ್ ಹಾಡಿ? ಹಾಲಿಡೇ ಅಂದ್ರ ಇವತ್ತಿಂದ ಎಲ್ಲಾ ದಿನ ಸೂಟಿ, ರಜಾ ರಜಾ ಐತಿ ನನಗ. ಅಂದ್ರ ಕೆಲಸದಿಂದ ಒದ್ದು ಹೊರಗೆ ಹಾಕಿದ್ರ? ಗೊತ್ತಿತ್ತ ನನಗ, ಗೊತ್ತಿತ್ತು. ಇಲ್ಲಿ ಕಿತಿಬಿ ಮಾಡ್ದಂಗ ಅಲ್ಲಿ ಏನ್ರ ಕಿತಿಬಿ ಮಾಡಿರ್ತೀಯ, ಅದಕ್ಕ ಒದ್ದು ಹೊರಗೆ ಹಾಕಿರ್ತಾರ. ನಿನಗೆ ಏನು ಬಂದೈತೆ ಅಂತ ಒದ್ರು ಬೇಡ, ಓದಿಲ್ಲ ಬರ್ದಿಲ್ಲ ದಡ್ಡಿ ನೀನು. 4ನೇ ಫೇಲ್ ಆಗಿ ನನಗ ಬೈತಿ. ನಾ ಹೇಳಿದ್ದು ನನಗ ಪ್ರಮೋಷನ್ ಸಿಕ್ಕದ ಅಂತ. ಏನಂದಿ? ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟೆ? ನನ್ನ ಹೊಟ್ಟೆಗೆ ಒಂದು ಹುಳನೂ ಹುಟ್ಟಿಲ್ಲ, ಇಷ್ಟು ಜಲ್ದಿ ಆಪರೇಷನ್ ಮಾಡಿಸ್ಕೊಂಡೇನ? ಒಂದ್ ಕೆಲಸ ಮಾಡು,
ದಿನ ಈಟೀಟ ಬೆಲ್ಲ ತಿನ್ನು ಹೊಟ್ಟೆಗುಳ ಆಗ್ತಾವ. ನಾ ಹೇಳಿದ ಹಂಗಲ್ಲ, ನನ್ನ ಹೊಟ್ಟೆಗ ಒಂದು ಕೂಸು ಕುನ್ನಿನೂ ಹುಟ್ಟಿಲ್ಲ ಅಂತ ಹೇಳಿದೆ. ಕೂಸ್ ಬೇಕಾದ್ರ ನಾ ಕೊಡ್ತೀನಿ, ಕುನ್ನಿ ಬೇಕಂದ್ರ ಕುರ್ರ 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 ಕುರ್ರ. ಏನ್ ಹೇ ನಾ ಹೇಳಿದ್ದು ನನಗ ಕೆಲಸದಾಗ ಬಡ್ತಿ ಸಿಕ್ಕದ ಅಂತ. ಹೌದೋ ಗಂಡ, ಬಡ್ಸ್ಕೊಂಡಿ ಅಲ್ಲೂ ಬಡ್ಸ್ಕೊಂಡ್ ಬಂದಿ. ಗೊತ್ತಿತ್ತ ನನಗ, ಗೊತ್ತಿತ್ತು ನಿನಗೆ ಏನು ಬಂದೈತಂತ ರೋಗ. ಮಾಡಬಾರ್ದೆಲ್ಲ ಮಾಡ್ತಿಯಲ್ಲ ಕಿತ್ಬಿಗಳ. ಸುಮ್ಮನೆ ನಾ ಹೇಳಿದ್ದು ನನಗ ಮ್ಯಾಲಿನ ಹುದ್ದೆ ಸಿಕ್ಕೇತಿ ಅಂತ. ಮ್ಯಾಲ ಹುದ್ದೆ ಸಿಕ್ಕೈತಿ? ಮ್ಯಾಲ ಹುದ್ದೆ ಸಿಕ್ಕೇತಿ, ಅದಕ್ಕ ಏಣಿ ಹತ್ತಿ ಕೆಲಸ ಮಾಡ್ಬೇಕು. ನಿಮ್ಮವನ ನಾ ಹೇಳಿದ್ದು ಹೆಚ್ಚಿನ ಪಗಾರ ಸಿಗೋ ಕೆಲಸ ಸಿಕ್ಕೇತಿ ಅಂತ. ಹೌದಾ? ಇದ ಖುಷಿಗೆ ಇವತ್ತು ಅಡಿಗೆ ಮಾಡ್ಬೇಡ ಅಂದ್ರ ನೀವ್ ಮಾಡ್ತೀರೇನ? ಅಡೆ ಹೋಟೆಲ್ಗೆ ಹೋಗಿ ತಿಂದ್ ಬರಮ್ಮ. ಹೋಟೆಲ್ ನಾಗಿನ್ ತಿಂದ್ರ ಹೊಟ್ಟೆ ಕೆಡ್ತೈತಂತ ನಮ್ಮ ಅವ್ವ ಹೇಳಾಳ. ನಿಮ್ಮ ಅವ್ವಗ ಕರ್ಕೊಂಡು ಹೋಗ್ತೀನಿ. ರೇ ನಾನಾ ಬರ್ತೀನ್ರಿ. ನಡಿ ಮತ್ತೆ. ಎರಡೆರಡು ಅದಕ್ಕ ಒಂದ್ ಹೋದ್ರೆ ಇನ್ನೊಂದ. ಎರಡೆರಡು ಹಾಕಿದ್ರ ರೊಕ್ಕ ರೂಪಾಯಿ ಬಂಗಾರ ಭಾಳ ಐತಂತ ಅನ್ಕೊಂತಾರ. ಬಾಗಿಲು ತೆಗೆದಿಟ್ಕೊಡ್ಬಿಡು, ಯಾಕಲ್ರು ಬರಲ್ಲ. ಅಯ್ಯೋ ನನ್ನ ಬಂಗಾರ, ತಡಿ ಒಂದ್ ನಿಮಿಷ ಬಂದೆ ಹಂಗಾದ್ರ. ಅದು ಯಾಕೆ ತೆಗಿತಿ? ಅದ್ರೊಳಗ ಭಾಳ ರೊಕ್ಕ ರೂಪಾಯಿ ಐತಿ ಅನ್ಕೊಂತಾರ ತೆಗೆದಿಟ್ರ. ಒಂದ್ ಕೆಲಸ ಮಾಡು, ಅಲ್ಲಿರೋದೆಲ್ಲ ತಂದು ಅಲ್ಲಿಟ್ಟು ಬಿಡು. ಆಯ್ತಾಯ್ತ. ಓದಿಲ್ಲ ಬರ್ದಿಲ್ಲ ದಡ್ಡಿ ನೀನು. ಸುಮ್ಮನೆ ಬೀರುದಾಗ ಏನ್ ಇಡ್ಬೇಕು ಅದು ಇಟ್ಟಿ ಇಲ್ಲ. ಇಟ್ಟಾನಿ. ಫ್ರಿಜ್ದಾಗ ಏನ್ ಇಡ್ಬೇಕು ಅದು ಇಟ್ಟಿ ಇಲ್ಲ. ಇಟ್ಟಾನಿ. ಜಲ್ದಿ ಬಾ, ಓದ್ತಾತ್ ನಡಿ ಹೋಗೋಣ. ರಾಜ್ಯ ಆಗ್ಬೇಕು ಅನ್ನೋ ಆಸೆ ಇದ್ರೆ ರಾಜ್ಯನ್ ಗೆಲ್ಲೋ ತಾಕತ್ತಿರ್ಬೇಕು. ಕಳ್ತನ ಮಾಡಕ್ಕೆ ಅಂತ ನಿಂತ್ಮೇಲೆ ಮನೆಗಳ ಲೆಕ್ಕ ಹಾಕ್ಬಾರ್ದು. ಅಡಿಕೆ ಕತ್ರೆ ತಿಸೋದ್ ದುಡ್ಡು, ಆನೆ ಕತ್ರೆ ವಾರದ ದುಡ್ಡು, ಈ ಮನೆ ಕತ್ರೆ ವರ್ಷ ಪೂರ್ತಿ ದುಡ್ಡು. ಕಷ್ಟ ಇಲ್ದೆ ಭತ್ತ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ. ರೆಕಗ್ನೈಸ್ ಆಗದೆ ನಾನು ಕಳ್ತನನೇ ಮಾಡಲ್ಲ. ಬಸ್ ಇರೋದ್ 3 ಜನ, 9 ಹೆಂಗಾಯ್ತು? 3 1 3 3 7 6 3 3 9. ಬಾಸ್ ಕಂಗ್ರಾಚುಲೇಷನ್. ನಾವು ಕಳ್ತನ ಮಾಡಕ್ ಬಂದಿರೋದ್ರಿಂದ ಕೇಬರ್ ಕರೆಂಟ್ ತೆಗೆದುಬಿಟ್ಟಿದ್ದಾರೆ. ಕನ್ನಡಕ ತೆಗಿಯೋ ಬೇಕುಪ್ಪ. ಏನ್ ಬಾಸ್ ಹಿಂಗದೆ ಬೆಳಕು? ಸಾರಿ, ಟೆಕ್ನಿಕಲ್ ಪ್ರಾಬ್ಲಮ್. ಲೆಟ್ಸ್ ಮೂವ್. ಬಾಸ್ ಯಾರು? ದರ್ಶನ್ ಅದಲ್ಲಿ ನಾನು ಹೇಳ್ತಿರೋದು ಇಲ್ಲಿ. ನೀವೇ ಮುಂದೆ ಯಾರು ಹೋಗ್ಬೇಕು? ನೀವೇ ಬಾಸ್. ಮತ್ ನೀವ್ ಹೋಗ್ತಾ ಇದ್ದೀರಾ? ಮುರ್ಕಂಡ್ರಿ ನಿಮ್ಗಳು ಕಣ್ಣು ಬಿದ್ದು. ನಡ್ರಿ ಆಯ್ತು. ಲೆಟ್ಸ್ ಮೂವ್. ಅದು ಎಕ್ಸಿಟ್, ಎಂಟ್ರಿ ಈ ಕಡೆ. ಓ ಶಿಟ್, ಫಾಲೋ ಮೀ. ಬಾಸ್ ಬಾಗ್ಲು ಓಪನ್ ಆಗಿದೆ. ಓ ನಮ್ ವೃತ್ತಿಗೆ ಅವಮಾನ. ರೈಟ್ ಬಾಸ್. ಜಾನವರಿ ಹೊಡ್ದಾಕ. ಅಪ್ಗ್ರೇಡ್ ಆಗಿದೆ ಬಾಸ್. ಲೆಟ್ಸ್ ಮೂವ್. ಲೈಟ್ಸ್ ಆನ್. ಸ್ಪ್ರೇ ತಂದಿದ್ಯಾನ? ಓ ಬಾಸ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಬಾಸ್ ಕೇಕ್ ತಗೋಬರಲ್ಲ? ನಾವು ಬಂದಿರೋದೇನಿಲ್ಲ ಹ್ಯಾಪಿ ಬರ್ತ್ಡೇ ಆಚರಿಸ್ಕೊಳಕ, ಕಳ್ತನ ಮಾಡಕ್ಕೆ ಕಣೋ. ಲೇ ತಲೆ ಸುತ್ತ ಬೀಳೋ ಸ್ಪ್ರೇ ತಗೋಬ ಅಂತಂದ್ರೆ ಯಾವ್ದೋ ನೊರೆ ತಗೊಬಂದು ಹ್ಯಾಪಿ ಬರ್ತ್ಡೇ ಟು. ಬಾಸ್ ನಾನೇನ್ ಮಾಡ್ಲಿ? ಮೆಡಿಕಲ್ ಸ್ಟೋರ್ ಬೀಗ ಹಾಕಿದ್ದ, ಪಕ್ಕದಲ್ಲೇ ಫ್ಯಾನ್ಸಿ ಸ್ಟೋರ್ ಇತ್ತು, ಎತ್ಕೊ ಬಂದ್ಬಿಟ್ಟೆ. ಮನೇಲಿ ಯಾರು ಇಲ್ಲ ಅಂತ ಕಾಣಿಸುತ್ತೆ. ಯಾರು ಇಲ್ಲ ಬಾಸ್. ಎಲ್ಲ ಕ್ಲೀನ್ ಮಾಡ್ಬಿಡಿ. ಓಕೆ ಬಾಸ್. ಓಕೆ ಬಾಸ್. ಎಣ್ಣೆ ಬಾಸ್. ಏನಾ ಫುಲ್ ಕ್ಲೀನು. ಅಯ್ಯೋ ನನ್ ಮಗನೇ, ನಾನು ಹೇಳಿತ್ತು ಕ್ಲೀನ್ ಕೃಷ್ಣಪ್ಪನ್ ಮಾಡಿ ಅಂತ, ಮನೆ ಕ್ಲೀನ್ ಮಾಡಿ ಅಂತ ಅಲ್ಲ. ಹೋಗ್ಲಿ ಬಿಡಿ. ದುಡ್ಡು ಮತ್ತೆ ಚಿನ್ನ ಎಷ್ಟಿದೆ? ಬಾಸ್ ನನ್ನ ಹತ್ರ 10 ರೂಪಾಯಿ ಇದೆ. ನನ್ನ ಹತ್ರ ಒಂದು ಚೈನ್ ಇದೆ, ನಿಮ್ಮ ಹತ್ರ ಒಂದು ವಾಚ್ ಇದೆ. ಅಯ್ಯೋ ಬೇಕುಪ್ಪ, ನಾನು ಹೇಳಿತ್ತು ಮನೇಲಿ ಎಷ್ಟಿದೆ ಅಂತ. ಬಾಸ್ ನಾನು ಬೀರು ಸರ್ಚ್ ಮಾಡ್ತೀನಿ ಬಾಸ್. ಈ ನನ್ನ ಮಗ ಪದೇ ಬೀರು ಕ್ಲೀನ್ ಮಾಡ್ತೀನಿ ಅಂತ ಹೋಯ್ತಾ. ಬಸ್ ಸಾರಿ ಬಸ್, ತಪ್ಪಾಯ್ತು. ಅಲ್ಲ ಕಣೋ, ರಾರಾನೆ ಕುಡಿದ್ರೆ ಕಳ್ಸುಟ್ಟೋಗಲ್ವೇನೋ, ನೀರ್ ತಗೋಬೋಗ.
ಇನ್ನೂ ಕುಡ್ದಿಲ್ಲ ಕಣ. ಏ ಅದಲ್ಲ ಬಾಸ್, ಅಲ್ಲ ಫ್ರಿಜ್ಜುಲಿ ಅನ್ನ ಇಡೋದ್ ನೋಡಿದೀನಿ, ಅಳ್ಸೋಗಿರೋದ್ ಇಡೋದ್ ನೋಡಿದೀನಿ, ನೀರ್ ಇಡೋದ್ ನೋಡಿದೀನಿ, ಹಣ್ಣು ಇಡೋದ್ ನೋಡೋನಿ. ಈ ನನ್ನ ಮಗ ಏನ್ ಬಾಸ್ ಅಂಡರ್ವೇರ್ ಇಟ್ಟವನು? ಬಿಸ್ಲಲ್ವೇನೋ ಹಾಕಂದಾಗ ತಣ್ಣಗಿರ್ಲಿ ಅಂತ ಇರ್ಬೇಕು. ಮೋಸ್ಟ್ಲಿ ಈ ಸೈಜ್ ನೋಡಿದ್ರೆ ಎಲೆ ಮರೆ ಕಾಯ್ದು ಅನ್ಕತೀನಿ ಬಾ. ಸುಮ್ಮನಿರಪ್ಪ, ಯಾವ ಕಾಯ್ದಾದ್ರೇನು ಆ ಕಡೆ ತಾನೆ ಇರ್ತಕ್ಕ. ಬಸ್ ಒಂದ್ ನಿಮಿಷ. ಅಲ್ಲೇ ಟೈಲೆಟ್ ಬಂದ್ಬಿಡ್ತೇನಾ? ಏನೋ ಮಾಡ್ತಿದ್ಯಾ? ಬಸ್ ನಂಗ್ ಜೀವನದಲ್ಲಿ ತುಂಬಾ ದಿನದಿಂದ ಕೋಟ್ ಹಾಕಬೇಕು ಅನ್ನೋ ಆಸೆ ಬಸ್. ಅಯ್ಯೋ ನೀನ್ ಸರಿ ಬರ, ನಾನು ಹಾಕೋತೀನಿ. ಬಾಸ್ ಇದೇನ್ ಹಿಂಗದೆ? ಲೇ ಅದ್ ಮೇಲೆ ಹಾಕಳದ್ ಕಣೋ, ಅಲ್ಲಿ ಮಡ್ಕ ನೋಡಿ. ಮನೆ ಓನರ್ ಬಂದ್ರೆ ಹೆಂಗ್ ತಪ್ಪಿಸ್ಕೋಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ನೀನು ಎಂಟ್ರಿ ಆಗು, ನೀ ದೋಣೆ ತಗೋ, ನಾನು ಬಾಗಲ್ ತಗದ ತಕ್ಷಣ ನೀನು ಹೊಡಿಬೇಕು. ಬಸ್ ಎಲ್ಗ ಹೋಗ್ತಿದ್ಯಾ? ಬಾಗಿಲು ತೆಗಿಬೇಕು ಬಸ್. ಮೈ ಮಾಡಪ್ಪ. ಓಕೆ ಬಸ್. ಕಮಾನ್. ಏನೋ ಒಂದೇ ಎಟ್ಕೆ ಮೊಕ್ಕ ಒಳ್ಳೆ ಕೇಪೆ ಚೇಂಜ್ ಆಗ್ಬಿಟ್ಟೈತಲ್ಲ. ಡಿಸ್ಟರ್ಬ್ ಆಗದ್ ಬೇಡ, ಇವನ್ನ ಬೀರುಗ್ ಹಾಕು, ಆಮೇಲೆ ಪಿಕಪ್ ಮಾಡೋಣ. ಓಕೆ ಬಸ್. ಧೈರ್ಯ ಇದ್ರೆ ಈ ಕಡೆ ತಿರುಗ್ರ. ಯಾವ್ದಿದು ಕಾಟನು? ಯಾಕ ಬಾಸ್? ಏನ ಅದೇ ಎಲೆ ಮರೆ ಕಾಯಿ ಸೈಜು. ಏನ್ರ ಮಾಡ್ತಿದ್ದೀರಿ ಇಲ್ಲಿ? ಸರ್ಚ್ ಮಾಡ್ತಾ ಇದೀವಿ, ಕ್ಲೀನ್ ಮಾಡ್ತಿದೀವಿ. ಕ್ಲೀನ್ ನಿನ್ ಹೆಣ ಕ್ಲೀನ್ ಬಾಯ್ ಮಾಡ್ಲಿ ಇವ್ನೆಲ್ಲ ಯಾಕೆ ಕಳ್ಕೊಂಡ್ಬಿಟ್ಟು ಯಾರಂತ ಕೇಳ ಹೋಗ. ನೀ ಕ್ಲೀನ್ ಮಾಡ್ಬೇಕಲ್ಲ, ತೋ ಕಸ್ಬರಿ ತಗೋ, ಅಲ್ಲಿ ಕ್ಲೀನ್ ಮಾಡೋಗು. ಇಲ್ಲ ನೀನು ಅಡಿಗೆ ಮನೆಗೆ ಹೋಗಿ ಮುಸ್ರಿ ತೊಳಿ ಹೋಗು. ಆಫೀಸರ್. ಎಸ್ ಬಾಸ್. ನಿನ್ ಹೆಣ ಐತ್ರಿ, ನಿನ್ ಯಾವಾಗ ಕರ್ಕೊಂಡ್ಬರ್ತೀನಿ ಯಾರಂತ ಕೇಳ ಹೋಗ. ಆಯ್ತಾಯ್ತು, ಕೇಳ್ತೀನಿ. ಯಾರೋ ನೀವು? ಆಫೀಸರ್. ಆಫೀಸರ್ ಆಫೀಸರ್ ಅಂತಮ್ಮ. ಲೇ ಮೂಳ ಹಳೆ ಮೂಳ, ಇಲ್ಲಿ ಯಾಕೆ ಬಂದ ಕೇಳ ಹೋಗ. ಕೇಳ್ತೀನಿ. ಯಾವ ಆಫೀಸರ್? ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಯಾಕೆ ಬಂದಾರ ಅಂತ ಕೇಳ ಬಂತ ಹೇಳ್ತೀನಿ. ನಿನಗೆ ಏನ್ ಬಂದ ಗಾಡಿ? ಕೇಳ್ತೀನಿ. ಯಾಕ ಬಂದ್ರು? ರೈಡ್ ಮಾಡಕ್ಕೆ ಬಂದಾರಂತವ್ರೆ. ಲೇ ಬಾಡೆ ಜಿಟ್ಟೆ ಬಾಂಟೆ ಇಷ್ಟೊತ್ತಿನಾಗ ಯಾಕೆ ಬಂದಾರ ಅಂತ ಕೇಳ ಹೋಗ. ಇಷ್ಟೊತ್ತಿನಾಗ ಯಾಕ್ರ ಬಂದ್ರು? ನೈಟ್ ಶಿಫ್ಟ್ ಸರ್, ನಿಮ್ಗ ನೈಟ್ ಶಿಫ್ಟ್ದಾಗ ಪಗಾರ ಎಷ್ಟು ಕೊಡ್ತಾರ್ರಿ? ಮನೆ ಎಷ್ಟು ದೊಡ್ಡಿರುತ್ತೋ ಅಷ್ಟು. 10,000 10 10 8 ಹಂಗಂದ್ರೆ ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ, ಕರ್ಕೊಂಡು ಹೋಗ್ರ. ಅದಕ್ಕೆ ನವಗ್ರಹದ ಜೊತೆ ಶನಿಗ್ರಹ ಯಾಕೆ? ಅಲ್ಲಿ ನಡ್ಬರ್ಕ್ ನಿಂದೇನು ಟಿವಿ ಓದಿಲ್ಲ ಬರ್ದಿಲ್ಲ ದಡ್ಡಿ ನೀನು. ನಾಲ್ಕನೇ ಫೇಲಾಗಿ ನನಗೆ ಶನಿ ಅಂತಿ. ನನಗ ಬೈತೀರಿ, ನನಗ ಶನಿ ಅಂತೀರಿ. ನಾ ಹೋಗ್ತೀನಿ ತವ್ರ ಮನೆಗೆ. ಅಲ್ಲ ಈಗ ಹೋಗ್ತೇನೆ ನೀನು? ಹೋಗ್ತೀನಿ. ಹೋಗ್. ನೀನ್ ಹೆಣ ಐತಿ, ನಿನ್ ಬಾಯಿಗೆ ಮಣ್ಣು ಹಾಕ್ಲಿ. ಇವ್ರು ಆಫೀಸರ್ ಗ್ಯಾರಂಟಿ ಏನಂತ ಕೇಳ ಹೋಗ. ಕೇಳ್ತೀನಿ. ನೀ ಆಫೀಸರ್ ಅನ್ನಕ್ ಗ್ಯಾರಂಟಿ ಏನೈತ್ಲ? ಒಂದ್ ನಿಮಿಷ. ಈ ಕೋಟ್ ನಂದು, ಹಾಕಂದಿರೋ ಬಾಡಿ ನಂದು. ಗ್ಯಾರಂಟಿ ಏನು? ಈ ಐಡೆಂಟಿ, ಆಧಾರ್ ಕಾರ್ಡ್. ಆಫೀಸರ್ಗೂ ಆಧಾರ್ ಕಾರ್ಡ್ ಕೊಡ್ತಾರೆ ಅಂತ ಪ್ರೂವ್ ಮಾಡಿತ್ತು. ಲೈ ಏನ್ ಕೊಟ್ಟಿಯೋ? ಅವಂದೇ ಕೋಟು. ಹೇ ನೋಡಮ್ಮ, ಇವ ಸೇಮ್ ನನ್ನಂಗ ಅದ ನೋಡಿವ. ಅಲ್ಲ ಲೇ ಬಾಡೆ ಜಿಟ್ಟೆ ಬಾಂಟೆ, ನಿನ್ಗೆ ಏನು ಬಂದೈತಪ್ಪ? ನೀನಲ್ಲೇ ನಿಂದು ತೋರಿಸ್ಲೇ. ಏನು ಅನ್ಸೂಟೇಬಲ್ ಇದೆ ಬಾಸ್. ಹಂಗಂದ್ರ ಬೇಡ, ನಂದು ತೋರ್ಸ್ಲಾ? ನಿಂದೇನ್ ನಡ್ಬರ್ಕ ಟಿವಿ ನಿನ್ ಕೇಳಿದ್ರ ಅವ್ರು? ಸುಮ್ನಿರ. ನನಗೆ ಹಂಗಂತಿ ನೈತಮ್ಮ. ಅದಕ್ಕೆ ಹೊಡ್ದಮ್ಮ. ಆಫೀಸರ್. ಎಸ್ ಬಾಸ್. ನಿಮ್ಮ ಮನೇಲಿ ಏನೇನಿದೆ? ಏನಿಲ್ಲ. ಎಣ್ಣೆ ಇದೆ. ಎಣ್ಣೆ ಯಾಕಲ್ಲಿಟ್ಟಿ? ಆ ದೇವ್ರ ಮನೆಗೆ ಇಟ್ಟಿನ ಅನ್ಕೊಂಡಿದ್ದೆ ನಾನು. ಆಫೀಸರ್. ಎಸ್ ಬಾಸ್. ನಿಮ್ಮ ಮನೆ ಪತ್ರ ಅದು ಬೀರು ಒಳಗೈತಿ. ಅವ್ರು ಬೇಡ ಅಂತ ಹೇಳಕತ್ರಲ್ಲ. ನಿಂದೇನ್ ನಡ್ಬರ್ತೆ?
ಈ ಟಿವಿ ಏನೊಂದು 50,000ನಾ? 2 ಲಕ್ಷ. ನಂಗೊಂದು ಲಕ್ಷ ನಿಕ್ಕೊಂದು ಲಕ್ಷ. ನಂದು ನಿನ್ಗೆ ಅವಾಗಲೇ ಕೊಟ್ಟಿದ್ದಿಲ್ಲ ಮತ್ತೆ 2 ಸಾವಿರ ಕೇಳ್ತಿ. ನೆಕ್ಸ್ಟ್ ಪ್ರಶ್ನೆ ಸರ್, ನಿಮ್ ಹೆಂಡತಿ ಹಾಕೊಂಡಿರೋ ಮಾಂಗಲ್ಯ ಸರಕ್ಕೆ ಟ್ಯಾಕ್ಸ್ ನಾನೇ ಕಟ್ಟಿದ್ದು. ಇದನ್ನ ಕಟ್ಟಕ್ 10 ಲಕ್ಷ ರೂಪಾಯಿ ಟ್ಯಾಕ್ಸ್ ತಗೊಂಡಾರೆ. ನೆಕ್ಸ್ಟ್ ಪ್ರಶ್ನೆ Yes, sir. ನೀವು ಮನೆ ಕಟ್ಟಿದಿರಲ್ಲ, ಇನ್ಕಮ್ ಟ್ಯಾಕ್ಸ್ ಡಾಕ್ಯುಮೆಂಟ್ಸ್ ಇದೆಯಾ? ಐತಿ. ಟಿವಿಗೆ ಐತಿ. ಸೋಫಾಗೆ ಐತಿ. ಫ್ರಿಡ್ಜ್ಗೆ ಐತಿ. ಬೀರುಗೆ ಐತಿ ಅಂತ ಹೇಳಿದ್ದಿಲ್ಲ. ಆಫೀಸರ್. ಎಸ್ ಬಾಸ್. ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಕಟ್ಟ ಕಡೆಯ ಪ್ರಶ್ನೆ ನಿಮ್ಮ ಕಣ್ಣು ಮುಂದೆ ನೋಡಿ. ಇದಕ್ಕೆ ನೀವು ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಪ್ರತಿಯೊಂದು ಆಸ್ತಿನೂ ಕಳ್ಕೋಬೇಕಾಗುತ್ತೆ. ಓಕೆ, ಕ್ವಶನ್ ಕೇಳ್ತೇನೆ. ಬಂಗಾರ, ಒಡವೆ, ಹಣ ನಿಮ್ಮ ಮನೆಯಲ್ಲಿ ಎಲ್ಲಿಟ್ಟಿದ್ದೀರಾ? ಆಪ್ಷನ್ ಎ ಬಾತ್ರೂಮು, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಅಡ್ಗೆ ಮನೆ, ಆಪ್ಷನ್ ಡಿ ದೇವ್ರ ಮನೆ. ಯಾವ್ದಲ್ರಿ ಬೀರು ಒಳಗಿಟ್ಟೇನಿ. ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಏನೇ ಕೇಳಿದ್ರು ಬಿರುಲಿಟ್ಟಿದ್ದೀನಿ ಅಂತಿದ್ದೀರಲ್ಲ, ಅಲ್ಲಿ ಎಣ್ಣೆ ಬಿಡ್ರಿ ಇನ್ನೇನು ಇಲ್ಲ ಕಣ್ರು. ಆಫೀಸರ್ ಅಂತೆ ಆಫೀಸರು, ನೀವಿಲ್ಲಿ ಕ್ವಿಜ್ ಆಡಕ್ ಬಂದಿದ್ದೀರೋ ಕಳ್ತನ ಮಾಡಕ್ ಬಂದಿದ್ದೀರೋ? ಅಷ್ಟು ಡೈರೆಕ್ಟ್ ಆಗಿ ಹೆಂಗ್ ಹೇಳಿ ಸರ್? ಊಟ ಮಾಡಿದ್ರಲ್ಲ, ಆರಾಮದಿರಲ್ಲ ಮನೆಗಳಿಗೆ. ಸರ್, ನಿಮ್ ಮನೇಲಿ ಎಣ್ಣೆ ಬಿಟ್ರಿ ಇನ್ನೇನು ಸಿಗ್ಲಿಲ್ಲ ಸರ್. ಇಲ್ಲ ಸರ್. ಅದು ಬಿಡಿ ಸರ್, ಫ್ರಿಡ್ಜ್ ಅಲ್ಲಿ ನಿಮ್ ಸೈಜ್ ಅಂಡರ್ವೇರ್ ಬಿಟ್ರಿ ಇನ್ನೇನಿಲ್ಲ. ಅಂಡರ್ವೇರ್ ಬಾಜಕ ಹಣ್ಣು ಇಡು ಅಂತ ಹೇಳಿದ್ನಿಲ್ಲ. ನಿನ್ನ ಹಣ ಎತ್ತಿ ನಿನ್ನ ಹೆಂಡತಿ ಇರ್ಲಿ, ನಿನ್ನ ಬಾಯಾಗ ಮಣ್ಣು ಹಾಕ್ಲಿ, ನಿನಗೆ ಏನ್ ಬಂದೈತ? ಅವ್ರು ನೋಡಿದ್ರು ಕಳ್ರು ಅಂತ ಹೇಳ್ತಾರೆ, ನೀನ್ ನೋಡಿದ್ರೆ ಅಷ್ಟೊಂದು ಉಪಚಾರ ಮಾಡಕತ್ತಿಯಲ್ಲ. ಹೋಗ ಕಟ್ಟಿಗೆ ತಗೋ, ಹೋಗ ಅಕ್ಕ ತಗೋ, ಲೇ ಲೈಟ್ಸ್ ಆಫ್ ಮಾಡ್ರಲೇ. ಅಪ್ಪ, ಇವ್ರು ಹೊಡೆದಿರೋ ಎಟ್ಗೆ ಕುಡ್ದಿರೋದು ಎಲ್ಲ ಇಳಿದೋಯ್ತು. ನಮ್ಮ ಮೆಂಟರ್ ನವೀನ್ ಸರ್ ಹೇಳಿದ್ರು, ಏನೇ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿ, ಕಾನ್ಫಿಡೆಂಟ್ ಆಗಿ ಮಾಡಿ ಅಂತ. ಕಳ್ತನ ಮಾಡಿದ್ರು ಕರೆಕ್ಟ್ ಆಗಿ ಮಾಡ್ಬೇಕು, ಕುಡಿಬಾರ್ದು. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ. ಅಪ್ಗ್ರೇಡ್ ಆಗಿ ಮದ್ಯಪಾನ ಹಾಗೂ ಕಳ್ಳತನ ಆರೋಗ್ಯಕ್ಕೆ ಹಾನಿಕಾರಕ. ವಾಟ ಮಿರಾಕುಲ್ ಅಂತಮ್ಮ. ಅಲ್ಲ ಲೇ ಬಾಳೆ ಜಿಟ್ಟೆ ಬಾಮ್ಟೆ, ನಿನಗೆ ಏನ್ ಗೊತ್ತಾತ್, ಮಾತಾಡ್ಬೇಡ. ನೋಡ್ರಿ, ಇನ್ನು ಮುಂದೆ ನೀವು ಎಲ್ಲಿಗಾರ ಹೋಗ್ರಿ, ಹೊರಗಾರ ಹೋಗ್ರಿ, ಸುಡ್ಗಾಡಿಗಾರ ಹೋಗ್ರಿ, ಬಾಗ್ಲ ಹಾಕೊಂಡ್ ಹೋಗ್ರಿ. ಇಷ್ಟ ಇಲ್ಲ? ಅಷ್ಟ ಇಷ್ಟ ನೋಡ್ರಿ. ಯಾವ ಸೀಮೆ ಕಳ್ರ ನೀವು? ನ್ಯಾಯವಾಗಿ ಒಂದು ಕಳ್ತನ ಮಾಡಕ್ಕೂ ಬರಲ್ವಲ್ಲ? ಅದು ಎಲೆ ಮರೆಕಾಯಿ ಆಸ್ತಿ ಮೇಲೆ ಕಣ್ಣು ಹಾಕಿದಿರಲ್ಲ ನೀವು, ಮನುಷ್ಯರ ದೇವುಗಳ ನೀವು. ಪಾಪ ಏನೋ ಒಂದು ಇಟ್ಟಿದ್ದೆ, ಅದನ್ನು ಎತ್ತಿ ಪ್ರಪಂಚಕ್ಕೆಲ್ಲ ತೋರ್ಸ್ಕೊಂಡು ನೀವು ಅಸಹ್ಯ. ನಾರಾಯಣ್ ಸರ್, ಪಂಟರ್ಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ನೀ ಯಾಕೋ ಡಲ್ ಆಗಿದ್ಯಾ? ಇಲ್ಲ ಸರ್. ಯಾಕೆ ನಿನ್ ಪ್ರಾಪರ್ಟಿ ಯಾರೋ ಎತ್ಕೋತಾರೆ ಅಂತ? ಎಡಗೈಯಲ್ಲೂ ಮುಟ್ಟಲ್ಲ ಅದನ್ನ, ಧೈರ್ಯವಾಗಿರೋ. ಬಾಟ್ಲು ಹೋಯ್ತು ಅಂತಲ ಅವನ್ ಕಳ್ಳನ ಮಗ, ಅವನು ಒಳಗಡೆ ಸೇರ್ಕೊಂಡು ಇವನೊಬ್ಬ ಇಣಕ್ತಾನೆ, ಅಲ್ಲಿಂದ ಉಯ್ತಾನಲ್ಲ ಅವನು. ಇನ್ನೆಂತ ಬರ್ಗೆಟ್ಟವ್ರು ನೀವು ಲೈ. ತುಂಬಾ ಚೆನ್ನಾಗಿದೆ ನಿಮ್ 3 ಜನರದ್ದು. ಪಕ್ಕ ಕಳ್ಳನ ಮಕ್ಕಳು ಹೊಂದಾಣಿಕೆ ಅಷ್ಟು ಚೆನ್ನಾಗಿದೆ. ಯಾರಾದ್ರು ಕದಿಬೇಕು ಅಂತ ಹೇಳಿದ್ರೆ ಈ ಎಪಿಸೋಡ್ ನೋಡಿದ್ರೆ ಸಾಕು. ಅಷ್ಟು ಚೆನ್ನಾಗಿ ನೀವು ಅವ್ರಿಗೆಲ್ಲ ಫೌಂಡೇಶನ್ ಹಾಕೊಟ್ರಿ. ನೀನ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀಯಮ್ಮ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಮ್ಮ. ಆ ಮುಗ್ಧೆ, ವಿದ್ಯೆ ಇಲ್ದಿರೋ ಮುಗ್ಧೆ. ನನಗೆ ಭಾಮ ಸತ್ಯಭಾಮದಲ್ಲಿ ಇವ್ರ ಕ್ಯಾರೆಕ್ಟರ್ ನೆನಪಾಯ್ತು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ಅದನ್ನ. ನೀನು ಅಲ್ಟಿಮೇಟ್ ಕಣೋ. ನೀನ್ ಮೆಚ್ಕೊಳ್ಳೋದೇ ಒಂದು ಆನಂದ ಕಣೋ. ಬಟ್ ಅವನು ಒಂದಿನ ತುಂಬಾ ದೊಡ್ಡ ಕಲಾವಿದ ಆಗ್ತಾನೆ. ನಾನು ಅವನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ತುಂಬಾ ದೊಡ್ಡ ಕಲಾವಿದ. ಗಿರಿಜಾ ಮೇಡಮ್ ಹೇಳಿ. 100ಕ್ಕೆ 100% ಚೆನ್ನಾಗಿತ್ತು. ಸೂಪರ್. ನಿಮ್ಮಿಬ್ರು ನೋಡಿದ ತಕ್ಷಣ ನನಗೆ ರಾಮಶ್ಯಾಮ ಭಾಮ ಜ್ಞಾಪಕ ಬಂತು. ಗಂಡ ಏನೋ ಹೇಳಿದ್ರೆ ಹೆಂಡತಿ ಏನೋ ಹೇಳ್ಕೊಳ್ಳೋದು. ಅದ್ರಲ್ಲಿ ಒಂದು ಡೈಲಾಗ್ ಬರುತ್ತೆ, ಕಮಲ್ ಹಾಸನ್ ಅವರು ಗೈನಕಾಲಜಿಸ್ಟ್. ನಾನು ದೊಡ್ಡದಾಗಿ ಹೇಳ್ಕೊಳ್ಳೋದು, ನನ್ನ ಯಜಮಾನ್ರು ದೊಡ್ಡ ಡೈನಾಸೋರಸ್ ಅದಾರ್ರೀ ಅಂತ. ಆಮೇಲೆ ಬಸವರಾಜ್ ಅವರು ನಿಮ್ಮನ್ನ ಬಹುಶಃ ಆಕ್ಟ್ ಮಾಡ್ತಾ ಇರೋದು ನಾನು ನೋಡಿದ್ರೆ ನನಗೆ ಕರಿಬಸವಯ್ಯ ಅವರು ನೆನಪು ಬರ್ತಾರೆ. ಬಹುಶಃ ಆ ಜಾಗನ ಕನ್ನಡ ಚಿತ್ರರಂಗದಲ್ಲಿ ತುಂಬುವ ಶಕ್ತಿ ನಿಮ್ಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಆಮೇಲೆ ಬಿಗ್ನಿಂಗ್ ಅಲ್ಲಿ ಹಾಡಾಡ್ಕೊಂಡು ಬರ್ತಿರಲ್ವಾ, ನಾನು ಯಾವುದೇ ಕಲಾವಿದ್ರಿಗೆ ಹೇಳ್ತೀನಿ, ನೀಲ ಚೆನ್ನಾಗಿ ಹಾಡಾಡ್ಕೊಂಡು ಬಂದೆ. ನೀವಿಬ್ರು ಪರ್ಫಾರ್ಮೆನ್ಸ್ ಅಲ್ಲಿ ನೀನು ಲಿಪ್ ಮೂಮೆಂಟ್ ಕೊಟ್ಟೆ. ಬಸವರಾಜ್ ಅವ್ರು ನೀವ್ಯಾಕೆ ಲಿಪ್ ಮೂಮೆಂಟ್ ಕೊಡಲ್ಲ? ಬರೀ ಡ್ಯಾನ್ಸ್ ಮಾಡ್ತೀರಿ. ಅದೊಂಥರ ಕಾಯಿಲೆ ಕಲಾವಿದರಿಗೆ. ಇಲ್ಲಿ ಮಜಾ ಭಾರತದ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಲಿಪ್ ಮೂಮೆಂಟ್ ಕೊಡಲ್ಲ.
ನೀವು ಅದು ಲಿಪ್ ಮೂಮೆಂಟ್ ಕೊಟ್ಟಾಗ ನೀವು ಆ್ಯಕ್ಟ್ ಮಾಡೋದೇ ಬೇಕಾಗಿಲ್ಲ. ಆ ಸಾಹಿತ್ಯ ನಿಮ್ಮನ್ನು ಕರ್ಕೊಂಡು ಹೊಟ್ಟೋಗುತ್ತೆ, ಆ್ಯಕ್ಟ್ ಮಾಡಿಸುತ್ತೆ ನಿಮ್ಮನ್ನು. ನೆಕ್ಸ್ಟ್ ಟೈಮ್ ಮಾಡುವಾಗ ಕಲಾವಿದರು ಎಲ್ಲರೂ ನೋಡ್ಕೊಳ್ಳಿ ಅದನ್ನು, ಲಿಪ್ ಮೂಮೆಂಟ್ ಕೊಡಿ. ಟೋಟಲಿ ಸ್ಕಿಟ್ ತುಂಬ ಚೆನ್ನಾಗಿತ್ತು. ಐ ಎಂಜಾಯ್ಡ್. ಆಲ್ ದ ಬೆಸ್ಟ್. ಸೂಪರ್. Thank you. ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮುರಳಿ ಅವರೇ, ಪಂಚ್ ಪಂಟರ್ಸ್, ನಿಜವಾಗ್ಲೂ ನೀವು ಪಂಚ್ ಪಂಟರ್ಸ್. ನಾನ್ ನಿಮ್ ಫ್ಯಾನ್ ಆಗ್ಬಿಟ್ಟೆ ಆಕ್ಚುಲಿ ಈ ಶೋನ ನೋಡಿ. ಥ್ಯಾಂಕ್ ಯು ಸರ್. ಬಸ್ಸು ಏನ್ ಗುರುವೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಅಂಡ್ ನೀಲಮ್ಮ ನೀವು ಅಷ್ಟಮ್ಮ. ಐ ಲೈಕ್ ಯುವರ್ ನ್ಯಾಚುರಲ್ ಟೈಮಿಂಗ್, ನ್ಯಾಚುರಲ್ ಪರ್ಫಾರ್ಮೆನ್ಸ್. ಆ ಸರ್ ಹೇಳ್ದಂಗೆ ಕ್ಷಣಕ್ಕೂ ಒಂದು ಯು ಡಿಂಟ್ ವೇಸ್ಟ್ ದ ಟೈಮ್. ಎಲ್ಲೂ ಟೈಮ್ ವೇಸ್ಟ್ ಮಾಡ್ಲಿಲ್ಲ, ಎಲ್ಲ ಕಡೆ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡ್ರಿ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಪ್ಲೀಸ್ ಕೀಪ್ ಅಪ್ ದ ಗುಡ್ ಜಾಬ್. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಒಂದು ಮಾತ್ರ ಹೇಳ್ತೀನಿ. ನನ್ನ ಗುರುಗಳು ನಾರಾಯಣ್ ಸರ್ ನನಗೆ ಭಿಕ್ಷೆ ಕೊಟ್ಟವರು ಇಲ್ಲಿ ಕಲಾವಿದನಾಗಿ ಬದುಕಲಿಕ್ಕೆ. ಇನ್ಫ್ಯಾಕ್ಟ್ ನಮ್ಮ ಗುರುಗಳು, ನಿರ್ದೇಶಕರು. ಯಾವಾಗ್ಲೂ ಅವರು ನಮ್ಮ ಎಸ್ಪೆಷಲಿ ನಾನು ಫಸ್ಟ್ ಸಿನಿಮಾ ನಾನು ತುಂಬಾ ಬಯಸ್ಕೊಂಡಿದ್ದೀನಿ, ಚೆನ್ನಾಗಿ ಬಯಸ್ಕೊಂಡಿದ್ದೀನಿ. ನನಗದು ಗೊತ್ತಾಗಿದ್ದ ತುಂಬಾ ದಿನಗಳು, ತುಂಬಾ ವರ್ಷಗಳಾದ್ಮೇಲೆ. ಯಾಕೆ ಅಂದ್ರೆ ಅವ್ರು ಬೈಬೇಕಾದ್ರೆ ಅವ್ರು ಎಲ್ಲಿ ತಿದ್ದುತ್ತಾ ಇದ್ರು ಅದನ್ನ ಮಾತ್ರ ಗಮನಿಸ್ತಿದ್ದೆ ಹೊರತು ನನ್ನ ಬೈತಿದ್ದಾರೆ ಅಂತ ನಾನು ಯಾವತ್ತೂ ಅನ್ಕೊಂಡವನಲ್ಲ. ಇವತ್ತು ಈ ಸ್ಥಾನದಲ್ಲಿ ಕೂತಿದ್ದಾರೆ ಅಂದ್ರೆ ಐ ಆಮ್ ಆಲ್ಸೋ ಲಕ್ಕಿ ಟು ಶೇರ್ ದಿಸ್ ಸ್ಪೇಸ್ ವಿತ್ ದೆಮ್. ಇದೆಲ್ಲ ಖುಷಿ ಆಗುತ್ತೆ. ಇದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೈ ಹಿಂದ್, ಜೈ ಭುವನೇಶ್ವರಿ ಹೇಳ್ತಾನೆ. ಗುಡ್ ಲಕ್. ಗುಡ್ ಲಕ್. ಸೊ ಈಗ ಎಲ್ಲ ಕಮೆಂಟ್ಸ್ ಕೇಳಿದೀವಿ. ಲಿಪ್ ಇದೆ, ಲಿಪ್ ಸಿಂಕ್ ಇಲ್ಲ ಅನ್ನೋ ಒಂದು ಆರೋಪ ಈ ಒಂದು ತಂಡದ ಮೇಲೆ ನಮಗೆ ಬಂದಿದೆ. ಈ ಒಂದು ಸಮಸ್ಯೆಗೆ ಪರಿಹಾರನ ನಮ್ಮ ಶ್ರುತಿ ಅವರೇ ಹಾಗೂ ಅವರ ಜೊತೆ ಮುರಳಿ ಅವರು ಸೇರ್ಕೊಂಡು ಲಿಪ್ ಸಿಂಕ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾರೆ ಇವಾಗ. ಜ್ವಾಪಾನ ರಾತ್ರಿಯಾತು, ಜಾಗರಣೆ ಖಾತ್ರಿಯಾತು. ಜ್ವಾಪಾನ ರಾತ್ರಿಯಾತು, ಜಾಗರಣೆ ಖಾತ್ರಿಯಾತು. ಮೈಯ ಗೊಬ್ಬ ಮೈಯ ಗೊಬ್ಬ ಕಳ್ಳವನಲ್ಲ, ಸುಂಕೆ ಮಲಕ ಬಿಡದೆ ಇಲ್ಲ. ಜ್ವಾಪಾನ ಜ್ವಾಪಾನ ರಾತ್ರಿಯಾತು, ಜಾಗರಣೆ ಖಾತ್ರಿಯಾತು. ನಿಮ್ ಲೈಫ್ ಅಲ್ಲಿ ಯಾವ ಹಾಡಿಗೆ ಲಿಪ್ ಸಿಂಕ್ ಮಾಡಿರೋದು ನಿಮಗೆ ಜಾಸ್ತಿ ನೆನಪಿರೋದು? ಫಸ್ಟ್ ಸಾಂಗ್ ಯಾವುದು? ಸಿ ಬೇಸಿಕಲಿ ನನಗೆ ಯಾವ್ದು ಅಷ್ಟು ಜ್ಞಾಪಕ ಇರಲ್ಲ. ಬೇಸಿಕ್ ಮರ್ತು ಬಿಡ್ತೀನಿ ನೆಕ್ಸ್ಟ್ ಪಿಕ್ಚರ್ ಹೋಗ್ತಿದ್ದಂಗೆ. ಬಟ್ ರೀಸೆಂಟ್ ಆಗಿ ಹಾಡಿರೋದು ಹುಡುಗಿ ಕಣ್ಣು ಸಾಂಗ್. ಆ ಸಾಂಗ್ ಒಂದು ಓಕೆ. ಈಗ ಹುಡುಗಿ ಕಣ್ಣು ಇವರೇ ಹೇಳಿದ್ದಾರೆ. ಸೊ ಒಂದ್ 2 ಲೈನ್ ಬರ್ಲೇ. ಹುಡುಗಿ ಕಣ್ಣು ಲೋಡೆಡ್ ಗನ್ನು, ಆಟಿಗೆ ಬುಲ್ಲೆಟ್ಟು 1 by 1, ಎದೆಯಾಡೋಲು ಆಗಿದ್ದೆ ಹೋಲು, ಆದ್ರೂ ಆಗ್ತೈತೆ ತಾಳ ಕೇಳು. ಹುಡುಗರ ಹಾಟಿಗೂ ಹೆಲ್ಮೆಟ್ ಹಾಕೊಳ್ಳೋ ಆಪ್ಷನ್ ನೀಡು ದೇವರೇ. ಚಾಂದನಿ ರಾತ್ ಮೇ ಚೂರು ಕಣ್ಣೀರು ಸಾಲ ಮಾಡೋಣ, ಚಾಂದನಿ ಚೌಕ್ ಮೇ ಆಳ ದಿಲ್ಲನ್ನೇ ಸೇಲ್ ಮಾಡೋಣ. ವಾಯ್ಸ್ ಹೋಗ್ಬಿಟ್ಟಿದೆ. ಇಲ್ಲ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಈ ತರ ಟ್ಯಾಲೆಂಟ್ಗೆ ನಿಮಗೆ ಕೋಟ್ಯಾಂತರ ಅಭಿಮಾನಿಗಳು ಸೃಷ್ಟಿಯಾಗಿದೆ. ನಿಮ್ಮನ್ನ ನೋಡೋದಕ್ಕೋಸ್ಕರ ಒಂದಷ್ಟು ಜನ ಉಗ್ರ ಅಭಿಮಾನಿಗಳು ಇಲ್ಲಿದ್ದಾರೆ. ಬನ್ನಿ ಉಗ್ರ ಅಭಿಮಾನಿಗಳೇ, ಬನ್ನಿ ಸ್ಟೇಜ್ ಮೇಲೆ. ಸರ್, ನೀವು ನನಗೆ ಜೀವನ ಕೊಟ್ಟಿದ್ದ ಇಂಡಸ್ಟ್ರಿಯಲ್ಲಿ ಕಲಾವಿದನಾಗಿ ಬದುಕಕ್ಕೆ. ಇವತ್ತು ನಿಮ್ಮ ಹುಡುಗನ ಅಭಿಮಾನ ಇಟ್ಕೊಂಡು ನಮ್ಮ ಪ್ರತಿಬಿಂಬನ ಟ್ಯಾಟು ಎಲ್ಲ ಹಾಕಿಸ್ಕೊಂಡು ನಮ್ಮ ಹುಡುಗರು ಇವತ್ತು ಅವರ ಪ್ರೀತಿಗೆ ನಾನು ಚಿರಋಣಿ ಸರ್. ನೋಡಿ ಸರ್, ಈಗ ಇದು ದೊಡ್ಡದು ಸರ್. ನಿಮಗೆ ನನ್ನ ಮಾತುಗಳು ನೆನಪಾಗಿರ್ಬೋದು ಅಂತ ಅನ್ಸುತ್ತೆ. ಬಹಳ ಅಚ್ಚುಕಟ್ಟಾಗಿ ನೆನಪಾಗಿದೆ ಸರ್. ಪ್ರತಿ ಸಲ ಇರುತ್ತೆ ಸರ್. ಈಗ್ಲೂ ಪ್ರತಿ ಸಲ ನಾನು ಬೈಯೋವಾಗ್ಲೂ ಈ ಮಾತು ಹೇಳಿರ್ತೀನಿ. ಸರ್ ಅವಾಗ ಒಂದು ಮಾತು ಹೇಳಿದ್ರಿ ಸರ್, ಈ ಒಂದು ವೇದಿಕೆಯಲ್ಲಿ ಅದನ್ನ ಜ್ಞಾಪಿಸ್ಕೊಂಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಕಟೌಟ್ರು ನಂದಲ್ಲ ಮುರಳಿ ಹಾಕೋದು, ನಿಮ್ಮದು ಹಾಕೋದು ಕಟೌಟ್ರು. ಅದಕ್ಕೆ ಬೀಳೋ ಹಾರಗಳು ನಿಮಗೆ ಹಾಕೋದು, ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನದ ಮೇಲೆ ಬಂದು ಹಾಕೋದು ಅಂತ ನೀವು ಹೇಳಿದ್ರಿ ಸರ್. ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಎಡಗ್ಬಿಟ್ಟಿದ್ದೆ, ದಯವಿಟ್ಟು ಕ್ಷಮಿಸಿ. ನಿಮ್ಮ ಮನಸ್ಸನ್ನ ನಾನು ನೋಯಿಸಿದ್ರೆ ಇಲ್ಲ, ಕಿತ್ಕೊಂಡು ಬದುಕ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಸದಾ ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನನಗೆ ಹೆಮ್ಮೆ ಇದೆ, ನನಗೆ ದೊಡ್ಡ ಹೆಮ್ಮೆ ಇದೆ.
ನೀವಲ್ಲ, ನಿಮ್ಮಂಥವ್ರು ಬಹಳಷ್ಟು ಜನ ಬೆಳೆದಿದ್ದೀರಿ. ನನಗೆ ಹೆಮ್ಮೆ ಇದೆ. ನಾನು ಬೈಯೋದು ಬರೀ ಒಂದೇ ಒಂದು ಕಾರಣಕ್ಕೋಸ್ಕರ. ಇವತ್ತು ನಿಮ್ಮ ಸಂತೋಷದಲ್ಲಿ ನಾನು ಭಾಗಿಯಾಗಿರ್ತೀನಲ್ಲ. ಅವರು ಟ್ಯಾಟೂ ಹಾಕ್ಸ್ಕೊಂಡಿದ್ರೆ ಆ ಸಂತೋಷ ನನಗೂ ಕೂಡ ಆಗಿದೆಯಲ್ಲ. ಥ್ಯಾಂಕ್ ಯು ಸೊ ನಂಗೆ ಮಚ್. ತುಂಬಾ ಹೆಮ್ಮೆ ಆಗ್ತಿದೆಲ್ಲ. ಥ್ಯಾಂಕ್ ಯು ಸೊ ಹಾಗೆ ಮಚ್. ಮುರಳಿ ಅವರೇ, Thanks a ನೀವು lot. ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೂ ತುಂಬಾ ಖುಷಿ ಆಯ್ತು. ಎರಡು ಮಾತಾಡ್ಬೋದು ನಿಮ್ ಬಗ್ಗೆ. ಐ ಹ್ಯಾವ್ ಬಿಕಮ್ ಯೋರ್ ಫ್ಯಾನ್ ಆಲ್ಸೋ. ಯು ಆರ್ ಅ ವೆರಿ ಗುಡ್ ಎಂಟರ್ಟೈನರ್. Thank you, thank you, ಕೀಪ್ ಅಪ್ ದ ಗುಡ್ ಜಾಬ್. Thank you, thank ಹೀಗೆ ಕಂಟಿನ್ಯೂ ಮಾಡಿ. ಐ ಲವ್ ದ ವೇ ಯು ಸ್ಪೀಕ್. ಐ ಲವ್ ದ ವೇ ಯು ಹ್ಯಾಂಡಲ್ ದಿ ಶೋಸ್. ಐ ಲೈಕ್ ಯುವರ್ ಆಟಿಟ್ಯೂಡ್. ತುಂಬಾ ಆನೆಸ್ಟ್ ಆಗಿ ಮಾತಾಡ್ತೀರಾ. ಯು ಡೋಂಟ್ ಲೈಕ್ ಟು ಫೇಕ್. ಯುವರ್ ಅ ವೆರಿ ಆನೆಸ್ಟ್ ಪರ್ಸನ್. Thank you, thank ಯು ಆರ್ ಅಗೇನ್ ಅ ವೆರಿ ಬಿಗ್ ಗರ್ಲ್ ಅಂಡ್ ಗ್ರೋ ಬಿಗ್. ಒಳ್ಳೇದಾಗ್ಲಿ ನಿಮ್ಗೆ. ಬಿಗ್ ಬಾಸ್ ನಿರಂಜನ್ ಅಂಡ್ ಬಿಗ್ ಬಾಸ್ ಶೀತಲ್. Thank you, ಅಂಡ್ thank you. ಬಿಗ್ ಬಾಸ್ ವಿನ್ನರ್ ಶ್ರುತಿ ಅಮ್ಮ ಇಲ್ಲೇ ಇದ್ದಾರೆ. ಆಲ್ 3 ಬಿಗ್ ಬಾಸಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪಂಚ್ ಮಂಡರ್ಸ್. ಥ್ಯಾಂಕ್ ಯು ಫ್ಯಾನ್ಸ್. ಥ್ಯಾಂಕ್ ಯು ಮುರಳಿ ಅವರೇ. ಥ್ಯಾಂಕ್ ಥ್ಯಾಂಕ್ ಯು. ಯು ಥ್ಯಾಂಕ್ ಯು. ಥ್ಯಾಂಕ್ಸ್ ಲಾಟ್. ಇವತ್ತು ಹಳ್ಳಿಕಟ್ಟೆ ಅಣ್ತಮ್ಮ ಸ್ಪಂಜ್ ಪಂಟರ್ಸ್ ಇವತ್ತು ಈ ಸ್ಟೇಜ್ ಮೇಲೆ ಸೂಪರ್ ಡೂಪರ್ ಆಗಿ ನಗ್ಸೋ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅವಾಗಲೇ ಜಡ್ಜಸ್ ಕೂಡ ಹೇಳಿದ್ರು ಎಷ್ಟ್ರ ಮಟ್ಟಿಗೆ ನಗ್ಸಿದ್ರು ಎಷ್ಟ್ರ ಮಟ್ಟಿಗೆ ನಗ್ಸ್ಲಿಲ್ಲ ಅಂತ ಹೇಳಿ. ಬಟ್ ಇವತ್ತಿನ ಸ್ಟಾರ್ ಪರ್ಫಾರ್ಮರ್ ಯಾರು? ಇವತ್ತು ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು, ಬಹಳ ಚೆನ್ನಾಗಿ ನಗಿಸಿದ್ರು. ಮುರಳಿ ಅವ್ರನ್ನ ಎಂಟರ್ಟೈನ್ ಮಾಡಿದ್ರು. ಹಲವಾರು ವಿಶೇಷವಾದ ಪರ್ಫಾರ್ಮೆನ್ಸ್ ಎಲ್ಲ ವೇದಿಕೆ ಮೇಲೆ ಆಯ್ತು. ಬಟ್ ಕಿರೀಟ ನಾವು ಯಾರಿಗೂ ಕೊಡೋ ಹಾಗಿಲ್ಲ, ಆ ತರ ಇದೆ. ಓ ನೋ. ಅರ್ಥ ಕಿರೀಟ ಆಯ್ತಲ್ಲ? ಕೊಡುವಂತ ಪರ್ಫಾರ್ಮೆನ್ಸ್ ಯಾರು ಮಾಡಿಲ್ಲ. ನೋ ಪ್ರಾಬ್ಲಮ್. ಬಟ್ ಚಾಲೆಂಜ್ ಅಂತೂ ಇದ್ದೇ ಇರುತ್ತಲ್ಲ ಸರ್. ಚಾಲೆಂಜ್ ಇದೆ. ಚಾಲೆಂಜ್ ಯಾರ್ಯಾರಿಗೆ ಸಿಗ್ತಾರೆ ಸರ್? ಏನಿಲ್ಲ, ಈ ಚಾಲೆಂಜು ಪ್ರತಿಭೆ ಇರೋರು ಮತ್ತೆ ಎದೆಗಾರಿಕೆ ಇರೋರ್ಗೆ ಮಾತ್ರ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಅಂಥ ಎದೆಗಾರಿಕೆ ಯಾರಿಗಿದೆ ಅಂದ್ರೆ ನಮ್ಮ ಸೀರುಂಡೆ ರಘು ಅವ್ರಿಗಿದೆ, ಚಂದ್ರಪ್ರಭಾ ಅವ್ರಿಗಿದೆ, ಬಸವರಾಜ್ ಅವ್ರಿಗಿದೆ, ಆಮೇಲೆ ಸೀತಾರಾಮ ಅವ್ರಿಗಿದೆ. ದಯವಿಟ್ಟು ಇಷ್ಟು ಜನ ವೇದಿಕೆ ಮೇಲೆ ಬನ್ನಿ. ಆ ಕಡೆನೂ 4 ಜನ, ಈ ಕಡೆನೂ 4 ಜನ. ಬರೀ ಸೊಂಟ ಬಳಕದನ್ನ ನೋಡಿದ್ರೆ ಆಗಲ್ಲ, ಬ್ಯಾಗಲ್ಲಿ ಏನಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಚಾಲೆಂಜ್ ನೋಡಕ್ ಯಾರು ಹೋಗ್ತಾ ಇರಾ? ಹೋಗಿಪ್ಪ, ನೀವೇ ಹೋಗಿ. ನಿಮಗೆ ಸಿಕ್ಕಿರುವಂತಹ ಚಾಲೆಂಜ್ ಏನು ಅಂದ್ರೆ ಯೋಗ. ಯೋಗ ಅದೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಅಪ್ಸರೆಯರಲ್ಲ, ದಯವಿಟ್ಟು ಆಮೇಲೆ ವಾಟ್ಸಪ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಈಗ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ವಿಶೇಷವಾದ್ರಿಂದ ಚಾಲೆಂಜ್ ಕೂಡ ಅಣ್ಣ ಅವರಿಗೆ ಸಂಬಂಧಪಟ್ಟಿದ್ದೇ ಆಗಿದೆ. ಸೊ ಒಂದಷ್ಟು ಅವರು ಯೋಗ ಮಾಡುವಂತ ಭಾವಚಿತ್ರಗಳು ನಮ್ಮ ಜೊತೆ ಇದೆ. ಸೊ ಅದನ್ನ ತೋರಿಸ್ತೀವಿ. ಸೊ ನೋಡೇ ಬರೋಣ ಆ ಯೋಗಗಳು ಯಾವ್ಯಾವುದು, ನೀವೇನೇನ್ ಮಾಡ್ತೀರಾ ಎಲ್ಲ ನೋಡೋಣ. ಬನ್ನಿ ಇವರೇ. ಕಾಲ್ ಒಳಗಡೆ ಕೈ ಹೋಗಲ್ಲ, ಇನ್ನೇನ್ ಬಂತು. ಎಲ್ರು ಆ ಕಡೆ ತಿರುಗ್ಬಿಟ್ಟು ಆ ಫೋಟೋಗೆ ಒಂದ್ ಸಾಷ್ಟಾಂಗ ನಮಸ್ಕಾರ ಹೊಡೆದ್ಬಿಡಿ, ಅಷ್ಟೇ ಮಾಡಕ್ಕಾಗಲ್ಲ. ಚಂದ್ರಪ್ರಭಾ, ನೀವೇನ್ ಮಾಡ್ತಾ ಇದ್ದೀರಿ? ಫೋಟೋ ನೋಡಿ ಅಂತ ನಾ ಕೂರ್ಸಿರೋದಲ್ಲಿ.
ಟಕ 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 ಟಕ. ನಾವಿನ್ನು ಈ ಕಣ್ಣಲ್ಲಿ ಅದ್ ಏನೇನ್ ನೋಡ್ಬೇಕು ಭಗವಂತ ಕರ್ಕೊಂಬಿಡಪ್ಪ. ಚಂದ್ರಪ್ರಭಾ ಇರಿ, ಇಲ್ಲಿ ಕೂತ್ಕೊಳ್ಳಿ. ಚಂದ್ರಪ್ರಭಾ, ನಿಮ್ಮ ಯೋಗಾಸನ ನೋಡಿ ಇವತ್ತು ಅಖಂಡ ಕರ್ನಾಟಕ ಫ್ಯಾನ್ ಆಗಿದ್ದಾರೆ. ಸೊ ಕಡೆ ಸಲ ನೀವು ಮಾಡಿದ್ರಲ್ಲ ಅದೊಂದು ಯೋಗಾಸನ ಟ್ರೈ ಮಾಡಿ. ನೀವು ಬೇಡ, ಕಾಲು ಹಿಂಗೆ ಹಾಕೊಂಡು ನಮಸ್ಕಾರ ಮಾಡಿದ್ರಲ್ಲ ಅದನ್ನ ಟ್ರೈ ಮಾಡಿ. ನನಗೆ ಕಲ್ಸ್ಕೊಟ್ಟಂತಹ ಮಾಡಿಸ್ಬೇಕು ನೀವು ಗುರುಗಳ ಹತ್ರ. ಓಕೆ, ಬಟ್ ನಿಜವಾಗ್ಲು ತುಂಬಾನೇ ಚೆನ್ನಾಗಿ ಟ್ರೈ ಮಾಡಿದ್ದೀರಾ. ಸೊ ಯೋಗಾಸನ ಏನೋ ಆಯ್ತು, ಬಟ್ ಹೇಗೆ ಅನ್ನಿಸ್ತು? ಗುರುಗೆ ತಕ್ಕ ಶಿಷ್ಯ ನೀವೇ ನನ್ನ ಗುರುಗಳು ಸರ್. ನೀವು ಹೆಂಗೆ ಮಾಡಿದ್ದೀರಿ? ನನ್ನ ಮಾನ ಮರ್ಯಾದೆ ಉಳ್ಸಕ್ಕೆ ನೀನು ಉಪವಾಸ ಹಾಕೋಣ. ನನ್ನ ಒಂದು ಸಜೆಷನ್, ಶಿಷ್ಯನಾಗಿದ್ದಕ್ಕೆ ಹೇಳ್ತೇನೆ, ಲೈಫಲ್ಲಿ ಯಾವತ್ತೂ ಇನ್ನು ಟ್ರೈ ಮಾಡಕ್ಕೆ ಹೋಗ್ಬಿಡಪ್ಪ. ಯಾಕೆಂದ್ರೆ ನೋಡಿದೆ ಭಾಳ ಚೆನ್ನಾಗಿ ಮಾಡಿದ್ದೀನಿ, ಯಾವತ್ತೂ ಟ್ರೈ ಮಾಡ್ಬಿಡ. ಬಟ್ ನಿಮಗೆ ಹೇಳೋದ ಇಷ್ಟೇ, ಅದ್ಭುತವಾದ ಒಂದು ಮಾರ್ಗದರ್ಶನ ಹಾಕೊಂಡಿದ್ದಾರೆ ನಮ್ಮ ಯೋಗ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಮತ್ತೊಂದ್ಸಲಿ ಜೋರಾಗಿ ಜೈ. ಸೊ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಮಾಡ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ನಮ್ಮ ಸ್ಟೇಜಲ್ಲಿ. ಸೊ ಮುರಳಿ ಅವ್ರು ನಮ್ಮ ಜೊತೆ ಸೇರ್ಕೊಂಡಿದ್ರು. ಮುರಳಿ ಅವರೇ ಪ್ಲೀಸ್ ಸ್ಟೇಜ್ ಮೇಲೆ ಬರಬೇಕು, ಹಾಗೆ ನಮ್ಮ ಜಡ್ಜಸ್ ಕೂಡ ಬರಬೇಕು. ಸೊ ಶ್ರೀ ಮುರಳಿ ಅವರೇ, ಒಟ್ಟಾರೆ ಮಜಾ ಭಾರತಕ್ಕೆ ಬಂದ್ರಿ, ಇಷ್ಟೊತ್ತಂಗ ಕೂತಿರಿ. ಅಪ್ಪಾಜಿ ಬರ್ಡೇನ ಇವತ್ತು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ನಿಮಗೆ ಏನ್ ಅನಿಸ್ತು? ಸಾರ್ಥಕ ಅನಿಸ್ತಾ ಇಲ್ಲಿ ಬಂದಿದ್ದು? ಅಫ್ಕೋರ್ಸ್ ಎಸ್, ಖುಷಿ ಆಗುತ್ತೆ. ಈ ಮೂಲಕ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಕಡೆಯಿಂದ ನಮ್ಮ ಮಾವನವ್ರಿಗೆ, ದೊಡ್ಡ ಮಾವನವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಖುಷಿ ಆಗುತ್ತೆ ಇದೆಲ್ಲ ಸೆಲೆಬ್ರೇಷನ್ ಅವ್ರ ಹೆಸರು ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇದು ಸಾರ್ಥಕವಾದ ದಿನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜ್ಕುಮಾರ್ ಅವರ ನೆನಪುಗಳು, ರಾಜ್ಕುಮಾರ್ ಅವರ ನಟನೆ, ಅವರ ಜೊತೆ ಇದ್ದಷ್ಟೇ ಖುಷಿ ಆಯ್ತು ನಮಗೆ. ನಾರಾಯಣ್ ಸರ್, ನಿಮ್ಗೆ ಏನ್ ಅನಿಸ್ತು ಇವತ್ತಿನ ಸಂಚಿಕೆ? ಒಂದು ಸಾರ್ಥಕ ಸಂಚಿಕೆ ಇವತ್ತು ನಾವು ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ನಗಿಸೋಕೆ ಅಂತಲೇ ನಾವು ಈ ವೇದಿಕೆ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ನಗಿಸೋದ್ರ ಜೊತೆಯಲ್ಲಿ ಸಣ್ಣ ಸಣ್ಣ ಸಂದೇಶಗಳನ್ನು ಕೂಡ ಕೊಟ್ಕೊಂಡು ಬಂದಿದ್ದೀವಿ. ಬಟ್ ಇವತ್ತು ಅಣ್ಣವರ ನೆನಪನ್ನು ಈ ವೇದಿಕೆ ಮುಖಾಂತರ, ಅವ್ರನ್ನೇನು ನೆನಪು ಯಾರಿಗೂ ನೆನಪು ಮಾಡಬೇಕಾಗಿಲ್ಲ, ಯಾರು ಮರ್ತಿಲ್ಲ ಅವರನ್ನು. ನಾವು ಸ್ಮರಿಸ್ಕೋತಾ ಇದ್ದೀವಿ, ನಾವು ಮತ್ತೆ ರೀಚಾರ್ಜ್ ಮಾಡ್ಕೋತಾ ಇದ್ದೀವಿ ಬ್ಯಾಟ್ರಿನ. ಅವರನ್ನು ಎಷ್ಟು ನೆನೆಸ್ಕೊಂಡು ಕೂಡ ಅವರ ಆದರ್ಶಗಳು ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಬ್ಬ ಕಲಾವಿದ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಕನ್ನಡಿಗ ಅವ್ರನ್ನ ನೆನೆಸ್ಕೋತಾ ಇದ್ದಷ್ಟು ಅವನಿಗೆ ಸ್ಫೂರ್ತಿ ಆಗ್ತಾರೆ. ಅವರು ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಟ್ಟಿದ್ದೀವಿ. ಜೊತೆಲಿ ಇವತ್ತು ಮುರಳಿಯವರು ಬಂದಿದ್ದು ಈ ಕಾರ್ಯಕ್ರಮಕ್ಕೆ ಕಳೆ ಬಂದ ಹಾಗಾಯಿತು. ಮುರಳಿ ಹೇಳ್ತಾ ಇದ್ರು, ನೀವು ಬೈತಾ ಇದ್ರಿ ಅಂತೇಳಿ. ಏನಂದ್ರೆ ಆ ಹುಡುಗ ತುಂಬ ಚಿಕ್ಕ ಹುಡುಗ ಅವತ್ತು, ಯಾಕಪ್ಪ ಈ ಚಿಕ್ಕ ಹುಡುಗನ ಕರ್ಕೊಂಬಂದು ಸಿನಿಮಾ ಮಾಡಿಸ್ತಾ ಇದೀನಿ ಅಂತ ಅನ್ನಿಸ್ತು. ಇಷ್ಟೊಂದು ಜ್ಞಾನ, ಇಷ್ಟೊಂದು ಕಮಿಟ್ಮೆಂಟು ಆವಾಗ ಇರ್ತಿರ್ಲಿಲ್ಲ. ಹಾಗಾಗಿ ಆ ಹುಡುಗಾಟದ ಹುಡುಗ ಅವರು. ಬಟ್ ಇವರು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಅಂತ ನನಗೂ ಗೊತ್ತಾಗ್ಲಿಲ್ಲ. ನನಗೆ ಆ ಸಿನಿಮಾ ಚೆನ್ನಾಗಿ ಬರಬೇಕು ಅಷ್ಟೇ ನಾನು ಅನ್ಕೊಂಡಿದ್ದು. ಬಟ್ ಅವ್ರ ಪ್ರತಿಭೆ ಇತ್ತು. ಆಮೇಲೆ ಅಭಿನಯ ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ, ಅವ್ರ ಜೀನಲ್ಲಿದೆ ಅದು. ಅವ್ರ ತಾತ ಅದ್ಭುತವಾದ ಸಂಗೀತ ನಿರ್ದೇಶಕರು, ಗೊತ್ತಾ ನಿಮ್ಗೆ? ಹೌದು. ಇವತ್ತು ಅವ್ರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಅವ್ರ ತಂದೆ ತಾಯಿ ಸಂತೋಷ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ತುಂಬಾ ಸಂತೋಷ ಪಡ್ತೀನಿ. ಸೊ ಗಿರಿಜಾ ಅವರೇ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಕಲೆ ಅಂದ್ರೆ ನಟರಾಜ ದೇವರು ಜ್ಞಾಪಕ ಬರ್ತಾರೆ, ಕಲಾವಿದರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವ್ರ ಜ್ಞಾಪಕ ಬರ್ತಾರೆ. ಅಂತ ಒಬ್ಬ ಮಹಾನ್ ಕಲಾವಿದರು. ಬಹುಶಃ ಚಿತ್ರರಂಗ ಕಲಾವಿದರು ಅನ್ನೋದನ್ನ ಮೀರಿ ಬೆಳೆದಂಥ ವ್ಯಕ್ತಿತ್ವ ಅದು. ಕೇವಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವ್ರನ್ನ ಒಬ್ಬ ಕಲಾವಿದರನ್ನಾಗಿ ಮಾತ್ರವಲ್ಲದೆ ಅದೊಂದು ಸಂಪೂರ್ಣವಾದಂಥ ಒಂದು ವ್ಯಕ್ತಿತ್ವ, ಅಂಥ ಒಂದು ಸರಳ ಜೀವಿ, ಅಂಥ ಒಂದು ಮೇರು ಕಲಾವಿದ, ಅಂಥ ಒಬ್ಬ ಮೇರು ವ್ಯಕ್ತಿತ್ವವನ್ನು ಇನ್ನೆಂದೂ ನಾವು ಕಂಡೂ ಇಲ್ಲ, ಬಹುಶಃ ಇನ್ನು ಮುಂದೆ ಕಾಣೋದೂ ಇಲ್ವೇನೋ. ಅಂಥವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದರೆ ಬಹುಶಃ ನಮ್ಮ ಜೀವನದಲ್ಲಿ ಹಲವಾರು ಮಾರ್ಪಾಟುಗಳಾಗ್ತವೆ. ಅಂಥವ್ರನ್ನ ನೆನಪಿಸ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಅಂತಹ ಒಂದು ನೆನಪಿಸ್ಕೊಳ್ಳುವಂತಹ ಕಾರ್ಯಕ್ರಮ ಈ ಮಜಾ ಭಾರತದ ವೇದಿಕೆಯಲ್ಲಿ ನಡೆದಿದೆ. ಅದಕ್ಕಿಂತೂ ಒಂದು ಪುಣ್ಯವಾದ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಅದರಲ್ಲಿ ನಾವು ಆಗಿದ್ದೀವಲ್ಲ ಅನ್ನೋದೊಂದು ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಕಡೆಯದಾಗಿ ಮುತ್ತುರಾಜ್ ಅವರ ಬಗ್ಗೆ ಮುತ್ತಿನಂತ ಮಾತುಗಳನ್ನ ಹೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದೇ ಖುಷಿಯಲ್ಲಿ ನಮ್ಮ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರಿಗೆ ಹೂಗುಚ್ಛ ಬರಲಿ. ಸೊ ಯಾರು ಎಷ್ಟೇ ಹೇಳಿದ್ರು ಈ ಮುತ್ತಿನಂತ ನಿರಂಜನ್ ಒಂದು ಮುತ್ತಿನಂತ ಮಾತು ಹೇಳಿದರೆ ಆ ಸಂಚಿಕೆ ಸಾರ್ಥಕ ಆಗೋದಿಲ್ಲ. ಸೊ ನಾನು ಹೇಳೋದು, ಡಾಕ್ಟರ್ ರಾಜ್ಕುಮಾರ್ ಅವರ ಅಮೂಲ್ಯವಾದ ಒಂದು ಮಾತಿನ ಮೂಲಕ ಈ ಸಂಚಿಕೆನ ಸಮಾಪ್ತಿ ಮಾಡ್ತಾರೆ. ರಾಜ್ಕುಮಾರ್ ಅವರು.
ಕಲೆ ಅನ್ನೋದು ಸಮುದ್ರ ಇದ್ದ ಹಾಗೆ. ನಾವು ಅವರು ಎಲ್ಲರೂ ಸಣ್ಣ ಪುಟ್ಟ ಮೀನುಗಳಷ್ಟೇ ಅಂತ ಹೇಳ್ತಾ ರಾಜ್ಕುಮಾರ್ ಅವ್ರಿಗೆ ಜೈ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ಡಾಕ್ಟರ್ ರಾಜ್ಕುಮಾರ್ಗೆ ಜೈ.